ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಜಂ ಬಹುಮಾದ್ಯಮೀಶಂ ವಂದೇ ಭವಕ್ಷಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾ ರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಮಾನಯನ್ನಾತ್ಮನೋರ್ಥ್ಯಂ ತಥೇ ತನ್ವಂತರಾಯಾಃ ಶ್ರುತಿಪಥಮಗಮದ್ಭೂಮಿಕಾಯಾ ಅಲಕ್ಷ್ಮ್ಯಾಃ. ಅದರಲ್ಲಿ ಈಗ ಶರಭಂಗರ ಉದ್ಧಾರದ ಕಥೆ ಆಯಿತು. ಅನಂತರ ವಿರಾಧನ ವಧೆ, ಆಮೇಲೆ ಅಗಸ್ತ್ಯರಿದ್ದ ಶಾರ್ಗಧರಸ್ಸನ್ನು ಸಮರ್ಪಣೆ ಮಾಡಿ ಏನು ಮಾಡಿದ್ರು ಅಗಸ್ತ್ಯರ ಮೂಲಕ ಇಂದ್ರದೇವರು ಅದನ್ನು ರಾಮದೇವರು ಸ್ವೀಕಾರ ಮಾಡಿದ್ದಾರೆ. ಅದು ಯಾರ್ದೋ ಧನಸ್ಸಲ್ಲ, ತರದೇ ಆದ ಧನಸ್ಸು. ತಮ್ಮ ಪ್ರಾರ್ಥನೆಯಂತೆ ರಾವಣಾದಿಗಳ ನಿಗ್ರಹಕ್ಕೋಸ್ಕರ ಅವತಾರ ಮಾಡಿದಂಥ ಭಗವಂತರಿಗೆ ತಮ್ಮ ಕಾಣಿಕೆಯನ್ನಾಗಿ ಶಾರ್ಗಧರಸ್ಸನ್ನು ಕೊಟ್ಟರು. ಅದು ಇಂದ್ರದೇವರು ದೇವರಿಂದ ಇಸ್ಕೊಂಡು ದೇವರಿಗೆ ಅರ್ಪಣೆ ಮಾಡಿದ್ದಷ್ಟೇ ಹೊರತು ಅವ್ರದ್ದು ಸ್ವಂತದ್ದೇನೂ ಅಲ್ಲ ಅಂಥೇಳಿ. ಆಮೇಲೆ ಶೂರ್ಪಣಿಕೆ ಪ್ರಸಂಗ ಬಂತು. ಕಾಲೇ ತದೈವ ಖರದೂಷಣಯೋರ್ಬಲೇನ ರಕ್ಷಸ್ವಸಾ ಪ್ರಪತಿ ನಿಮಾರ್ಗಣ ತತ್ಪರಾಸೀತ್ ವ್ಯಾಪಾದಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾತಿಕೇನ ವಿಧಿನಾ ಅಭಿಸಸಾರ ರಾಮ. ಕಾಲೇ ತದಾ ಏವ ಅದೇ ಕಾಲದಲ್ಲೇ ಖರದೂಷಣಯೋಹೋ ಬಲೇನ ಅವರ ಬಲದಿಂದಾಗಿ ರಕ್ಷಸ್ವಸ ಸ್ವಸ ಅದೇ ಸಿಸ್ಟರ್ ಅಂತಾಗುತ್ತಲ್ಲ, ಸ್ವಸ ಸಂಸ್ಕೃತ ಎಷ್ಟೋ ಭ್ರಾತ ಬ್ರದರ್, ಮಾತಾ ಮದರ್, ಪಿತಾ ಫಾದರ್ ಹಾಗಿದ್ದಾಗ ಇದು ಕೂಡ ಸ್ವಸ ಸಿಸ್ಟರ್ ಅಂತಾಗಿರೋ ರಕ್ಷಸ್ವಸ. ರಾವಣನ ಸೋದರಿಯಾದ ಶೂರ್ಪಣಿಕೆಯು ಪತಿ ನಿಮಾರ್ಗಣ ತತ್ಪರಾಸೀತ್. ಅವಳು ಪತಿಯನ್ನು ಹುಡುಕ್ತಾ ಆಯಿತು. ಅವಳಿಗೆಲ್ಲ 10,000 ವರ್ಷ ದಾಟಿತ್ತಾರ. ರಾವಣರಿಗೆ ಭಾಳ ವಯಸ್ಸಾಗಿತ್ತಾಗಲೇ. ಆದರೆ ಇವಳಿಗೆ ತಗ್ಗಿಯದ ಮೇಲೆ ಮದುವೆ ಆಗಿರಬೇಕಾಗಿತ್ತಲ್ಲ ಅಂದರೆ ಆಗಿತ್ತು. ಪ್ರಾಮಾದಿಕೇನ ವಿಧಿನ ನಿಜ ಪತೌ ನಿಜ ವ್ಯಾಪಾದಿತೆ. ಅವಳ ಗಂಡನನ್ನು ರಾವಣ ಕೊಂದು ಹಾಕಿದ್ದ. ಆಮೇಲೆ ಅವಳನ್ನು ಯಾರನ್ನು ಬೇಕಾದ್ರೂ ಮದುವೆ ಮಾಡಿಕೊಂತ ಒಪ್ಪಿಗೆ ಕೊಟ್ಟಿದ್ದ. ಬೇಕಾದ್ರೆ ನಾನೇ ಇಂತ ಮಾಡಿಸ್ತೀನಿ ಅಂತಲೂ ಹೇಳಿದ್ದ. ಅದು ಬೇರೆ. ಇಷ್ಟೆಲ್ಲ ಆಗಿತ್ತು. ಆದರೆ ಅದಕ್ಕೆ ಹೇಳ್ತಾರೆ, ಸಾ ಅನುಜ್ಞಯೈವ ರಜನೀಚರ ಭರ್ತುರುಗ್ರ ಭ್ರಾತೃದ್ವಯೇನ ಸಹಿತ ವನಮಾವಸಂತಿ ರಾಮಂ ಸಮೇತ್ಯ ಭವಮೇ ಪತಿರಿತ್ಯವೋಚತ್ ಭಾನುಂ ಯಥಾ ತಮವುಪೇತ್ಯ ಸುಯೋಗ ಕಾಮಂ. ಸಾ ಅನುಜ್ಞಯಾ ಏವ ರಜನೀಚರ ಭರ್ತು ಉಗ್ರ ಪತಿನಿಮಾರ್ಗಣ ತತ್ಪರ ಆಸೀತ್ ವ್ಯಾಪಾದಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾ ಅಭಿಸಸಾರ ರಾಮಂ. ಆಗೇನಾಗಿದೆ, ಸಾ ಅನುಜ್ಞಯೈವ ರಜನೀಚರ ಭರ್ತು ಉಗ್ರ ಭ್ರಾತೃದ್ವಯೇನ ಸಹಿತ ವನಂ ಆವಸಂತಿ ರಾಮಂ ಸಮೇತ್ಯ ಭವ ಮೇ ಪತಿ ಇತಿ ಅವೋಚತ್ ಭಾನುಂ ಯಥಾ ತಮಃ ಉಪೇತ್ಯ ಸುಯೋಗ ಕಾಮಂ. ಸಾ ಅನುಜ್ಞಯೈವ ರಜನೀಚರ ಭರ್ತು ರಜನೀಚರ ಭರ್ತು ರಜನೀಚರ ರಜನೀ ರಾತ್ರಿ ರಜನೀಚರ ರಾತ್ರಿಂಚರ ನಿಶಾಚರರು. ಅವರ ಭರ್ತು ಅಂದ್ರೆ ಅವರ ಒಡೆಯ ರಾವಣ. ಅವನ ಅನುಜ್ಞೆಯಿಂದನೇ, ಅದೇ ಅವನೊಪ್ಪಣೆ ಕೊಟ್ಟಿದ್ದ. ಅನುಜ್ಞೆಯೈವ ಉಗ್ರ, ಅವಳು ಅನುಜ್ಞೆ ಕೊಟ್ಟಿದ್ದು. ಅವಳು ಅಷ್ಟೇ ಅಲ್ಲ, ಸ್ವತಃ ಉಗ್ರ, ಸ್ವಾಭಾವಿಕವಾಗಿ ದುಷ್ಟಳೇ. ಅವಳು ದುಷ್ಟ ಕೆಲಸ ಮಾಡಲಿಕ್ಕೆ ಅನಿವಾರ್ಯವಾಗಿ ಹೊರಟೋದು ಬೇರೆ. ಸ್ವತಃ ಏನಾಗಿದ್ದವಳು ದುಷ್ಟಳಾಗಿದ್ದು. ಆದ್ದರಿಂದಾಗಿಯೇ ಅವಳು ಭ್ರಾತೃದ್ವಯೇನ ಸಹಿತ. ಹಿಂದೆ ಹೇಳಿದರು ಅಣ್ಣ ಇಬ್ಬರು ಖರದೂಷಣರ ಬಲ ಇತ್ತು ಅಂಥೇಳಿ. ಆ ಬಲ ಇಲ್ಲೋ ಇಲ್ಲ, ಜೊತೆಗೆ ಇದ್ದಾರೆ ಅವರು ಕೂಡ. ಒಂದೇ ಕಡೆ ವಾಸ ಮಾಡ್ಕೊಂಡಿದ್ದಾರೆ. ಭ್ರಾತೃದ್ವಯೇನ ಸಹಿತ ವನಂ ಆವಸಂತಿ, ವನದಲ್ಲಿ ಅದೇ ಖಾಂಡವ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ರಾಮಂ ಸಮೇತ್ಯ, ರಾಮನ ನೋಡಿದ್ಲು. ರಾಮಂ ಸಮೇತ್ಯ ಹತ್ರ ಬಂದ್ಲು. ಭವಮೇ ಪತಿರಿತ್ಯವೋಚತ್, ಕೇಳ್ಕೊಂಡ್ಲು. ನನ್ನ ಗಂಡನ ಆಗೋತ್ತಿಗೆ ಮದುವೆ ಆಗೋತ್ತೆ ಕೇಳಿದ್ಲು.
ಆಮೇಲೆ ಭಾನುಂ ಯಥಾ ತಮ ಉಪೇತ್ಯ ಸ್ವಯೋಗ ಕಾಮಂ. ಹೇಗಿತ್ತು ಶೂರ್ಪಣಿಕೆಯಲ್ಲಿ ರಾಮದೇವರಲ್ಲಿ ನನ್ನ ಗಡ್ಡರಾಗುವಂತ ಕೇಳಿಲ್ಲಲ್ಲ, ಎಷ್ಟು ಇದಾಗಿತ್ತು ಅಂದ್ರೆ ವಾಲ್ಮೀಕಿಗಳು ಭಾರಿ ವರ್ಣನೆ ಮಾಡ್ತಾರೆ. ಹೇಳಬೇಕಾದ್ರೆ ಇವಳು ಭಾರಿ ವಯಸ್ಸಾದವಳು, ತಲೆಯಲ್ಲಿ ಹುಡುಕಿದ್ರು ಒಂದು ಕಪ್ಪು ಕೂದಲಿಲ್ಲ, ರಾಮನ ತಲೆಯಲ್ಲಿ ಒಂದು ಬಿಳಿ ಕೂದಲಿಲ್ಲ, ಆಪೋಸಿಟ್ ಅದು. ಇವಳು ಲಂಬೋದರಿ ವಿಕಾರ, ರಾಮ ತನೂದರ, ಗೊತ್ತಾಯ್ತು, ರಾಮ ಸಾಕ್ಷಾತ್ ಮನ್ಮಥ ವಿಕಾರ ಇವಳು, ಒಂದಲ್ಲ ಎರಡಲ್ಲ, ಅಷ್ಟು ಕಮ್ಮಿ ಇದಿತ್ತು. ಅದನ್ನೆಲ್ಲ ಆಚಾರ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರಂತ ಒಟ್ಟಾಗಿ ಏನಂತ, ಭಾನುಂ ಯಥಾ ತಮಃ ಉಪೇತ್ಯ ಸುಯೋಗ ಕಾಮಂ. ಕತ್ತಲೆಯ ರಾಶಿ ಸೂರ್ಯನ ಹತ್ರ ಹೋಗಿ ಇಬ್ರು ಜೊತೆಗಿರೋಣ ಅಂತ ಕೇಳಿದ್ರೆ ಹಾಗೆ ಅಂತ ಹೇಳಿದ್ದಾರೆ. ಸೂರ್ಯನ ಜೊತೆ ಕತ್ಲೆ ಇರ್ಲಿಕ್ಕಾಗತ್ತಾ? ಏನರ್ಥ, ಸುಟ್ಟೋಗುತ್ತೆ, ಹೋಗೋದಿಲ್ಲ, ಆಸೆ ಆಗೋಗ್ಬಿಡು. ಎಲ್ಲಿ ಇವಳು, ಎಲ್ಲಿಯ ರಾಮ, ಅನುರೂಪತೆ ಒಂದು ಬೇಕಲ್ಲ. ಆದರೆ ಅವಳಿಗೆ ಅದೆಲ್ಲ ಜ್ಞಾನ ಇಲ್ಲ. ತಾನು ಬೆಚ್ಚಿದ್ದು ರಾಮನ ಪುಣ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟರ ಮಟ್ಟಿಗೆ. ರಾಮನ ಅವಳು ಹೇಳ್ತಾಳೆ, ತಾನು ಸುಳ್ಳು ಹೇಳ್ತಾಳೆ, ಮದುವೆ ಆಗಿಲ್ಲ ಅಂದರೆ ಸುಳ್ಳು ಹೇಳ್ಬಿಡ್ತಾಳೆ. ಇದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ನಾನು ಮದುವೆ ಆಗಿಲ್ಲ, ಇನ್ನೂ ಕನ್ಯೆ ನಾನು. ಮತ್ತೆ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದ್ರೆ ಹೇಳ್ತಾಳೆ, ಇಲ್ಲ ಮದುವೆ ಆಗಲಿಕ್ಕೆ ಅಂತ ಹೋಗ್ತಿದ್ದೆ, ಹೊರಗಳು ಸಾಕಷ್ಟು ಸಿಗ್ತಾ ಇದ್ರು ನನಗೆ, ಆದರೆ ಮದುವೆ ಆಗಿಂತ ಮುಂಚಿತವಾಗಿ ನಾನು ಹಸಿವಾಗಿ ತಿಂದಾಕಿಬಿಡ್ತಿದ್ದೆ ಅವ್ರನ್ನ ಅಂತ ಹೇಳಿ ತಾನೇ ಹೇಳ್ತಾಳೆ, ತಿಂದಾಕಿಬಿಡ್ತಿದ್ದೆ ಅವ್ರನ್ನ. ಆದರೆ ನಿನ್ನ ನೋಡಿ ತಿನ್ಬೇಕು ಅನಿಸಿಲ್ಲ ನನಗೆ ಅಂತ ಹೇಳ್ತಾಳೆ. ನಿನ್ನ ಪುಣ್ಯ, ರಾಮನ ಪುಣ್ಯ, ನನ್ನಂಥ ಹೆಂಡತಿ ಸಿಗೋದು ನಿನ್ನ ಪುಣ್ಯ ಅಂತ ಹೇಳ್ತಾ, ನಾನು ಮದುವೆ ಆಗಿ ಇಷ್ಟಪಟ್ಟಿದ್ದೇನೆ, ಅಂತಿಂಥವಳಲ್ಲ ನಾನು, ರಾವಣನ ಹತ್ರ ಎಲ್ಲ ತನ್ನ ಪರಿಚಯ ಮಾಡಿಕೊಡ್ತಾಳೆ. ತನ್ನ ಇದನ್ನು ಹೇಳ್ಕೊಬೇಕಲ್ಲ. ಎಲ್ಲ ರಾಮದೇವ್ರು ಕೇಳ್ತಾರೆ, ಭಾರಿ ಸಂತೋಷ ಅಂತ ಹೇಳ್ತಾರೆ. ಆದರೆ ಇಷ್ಟೆಲ್ಲ ನೀನು ಇಂಡಿಪೆಂಡೆನ್ಸ್ ಸ್ಪಿರಿಟ್ ಇರೋಳು, ನನ್ನ ಮದುವೆ ಆಗಿ ಏನು ಪ್ರಯೋಜನ ಇಲ್ಲ, ನೀನು ನನಗಾಗಲೇ ಮದುವೆ ಆಗಿದೆ ಅಂತ. ನಾನು ಮದುವೆ ಆಗಿಬಿಟ್ಟಿದ್ದೆ ಈಗಾಗಲೇ. ಎರಡನೇ ಹೆಂಡತಿ ಆಗೋದು ನಿನಗೆ ಗೌರವ ಅಲ್ಲ ಪಾಪ, ಎರಡನೇ ಹೆಂಡತಿ ಆಗಬಾರ್ದು ನೀನು. ಆದ್ದರಿಂದ ನೀನು ನನ್ನನ್ನು ಆಸೆ ಬಿಟ್ಟುಬಿಡು. ನನ್ನ ತಮ್ಮ ಇದ್ದಾರೆ, ನಾಗೆ ಇದ್ದಾರೆ, ಅವನು ಇನ್ನೂ ಮದುವೆ ಆಗಿಲ್ಲ, ಅವ್ರಿಗೆ ಮದುವೆ ಆಗಿಲ್ಲ ಇನ್ನೂ ಕೂಡ, ನೀನು ಹೋಗೋ ಮದುವೆ ಆಗೋರು ಅಂತ ಹೊರಟ್ಬಿಡ್ತಾನೆ. ಇಲ್ಲಿ ಶುರು ಆಯ್ತು, ರಾಜರು ಸುಳ್ಳು ಹೇಳಿದ್ರಲ್ಲ ಅಂತ ಪ್ರಶ್ನೆ. ಲಕ್ಷ್ಮಣ ಮದುವೆ ಆಗಿಲ್ವೋ? ಹಾಗಿದ್ರೆ ಮದುವೆ ಆಗಿದೆ, ಯಾಕೆ ಹೇಳಿದರು? ಇವಳು ಸುಳ್ಳು ಹೇಳಿದ್ಲು ಏನಂತ, ನನ್ನ ಮದುವೆ ಆಗಿ ಇವಳು ಸುಳ್ಳು ಹೇಳಿದ್ಲಲ್ಲ. ನಿಕೃತ್ಯ ಮನ್ಯಾತ್, ರಾಜನೀತಿ ಅದು. ಸುಳ್ಳಿನಿಂದಲೇ ಹೊಡಿಬೇಕು, ಮೋಸಗಾರರಿಂದಲೇ ಹೊಡಿಬೇಕು. ಅದು ನಿಯಮ, ಅದು ರಾಜಧರ್ಮ, ಅದು ಅನ್ಯಾಯ ಅಲ್ಲ. ಅದೇನದು, ವೀರಪ್ಪನ ಸರಿಯಾಗಿ ಯುದ್ಧ ಮಾಡಿ ಕರ್ಕೊಂಡ್ಬಂದು ಹೇಗೆ ಹೊಡೆದ್ಕೊಂಡು ಜವಾ ತಂದ್ರೆ ಸಾಕು ಅಂತೇಳಿ, ಹೀಗೆ ಹೊಡಿರಿ ಅಂತ ಹೇಳೋದಿಲ್ಲ. ನಮಗೆ ನಾಶ ಆಗ್ಬೇಕಷ್ಟೆ. ಹಿಡ್ಕೊಂಬನ್ನಿ, ಕೊಂದು ಬನ್ನಿ ಅಷ್ಟೇ. ಸರ್ಕಾರ ಹೇಳೋದು ಹಾಗೇನೆ. ಯಾಕೆ ಅವ್ರಿಗೆ ಕಳ್ರು ಹೇಳಿ ಕೇಳಿ ಅವರೆಲ್ಲ ಕಳ್ಳರು, ಅವ್ರ ಮುಂದೆ ಏನು ಉಪಯೋಗಿಸ್ಬೇಕಾಗಿಲ್ಲ, ಧರ್ಮದ ಯೋಚನೆ ಮಾಡಬೇಕಾಗಿಲ್ಲ. ಅದಕ್ಕೇ ನಾನು ಸುಳ್ಳು ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ದಕ್ಕೆ ರಾಮದೇವ್ರು ಏನು ಹೇಳಿದರು, ಇವ್ರಿಗೆ ಮದುವೆ ಆಗಿ ಸುಳ್ಳು ಹೇಳಿದರು. ಒಂದು ರೀತಿ ಪೂರ್ತಿ ಸುಳ್ಳು ಅಲ್ಲ ಅದು. ಯಾಕೆ ಕೃತ ಮದುವೆ ಇನ್ನೊಂದು ಅರ್ಥ ಇದೆ, ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲ, ಹೆಂಡತಿ ಜೊತೆಗಿಲ್ಲ ಅಂತ ಅಷ್ಟೇ ಅರ್ಥ. ಅದು ಸತ್ಯನೇ, ಊರ್ಮಿಣಿ ಅಲ್ಲಿರೋದ್ರಿಂದ ಸತ್ಯನೇ. ಮೇಲ್ನೋಟಕ್ಕೆ ಸುಳ್ಳಿಗೆ ಸುಳ್ಳು, ದೇವರು ತಮಾಷೆಗೂ ಸುಳ್ಳು ಹೇಳೋದಿಲ್ಲ, ಒಳಗೊಂದು ಅರ್ಥ ಇರುತ್ತೆ ಅದಕ್ಕೆ. ಜೊತೆಗೆ ಏನಿಲ್ಲ, ಈಗ ಹೆಂಡತಿ ಇಲ್ಲ ಆದ್ದರಿಂದ ನೀನು ಮದುವೆ ಆಗ್ಬೋದು. ಈಗ ಅದೆಲ್ಲ ಅರ್ಥ ಮಾಡ್ಕೊಳ್ಳಿ, ಏನು ಸಾಮರ್ಥ್ಯ ಇದೆ ಅವಳಿಗೆ, ಬೇಕಿಲ್ಲ, ಸೀದಾ ಓಡೋಗ್ಬಿಟ್ಲ ಅಲ್ಲಿಗೆ. ಎಲ್ಲಿಗೆ? ಲಕ್ಷ್ಮಣ ಹತ್ರನೇ ಹೋದ್ರು. ಅವಳು ನೋಡಿ, ಅವ್ಳು ನಿಜವಾಗಲೂ ಎಲ್ಲ ಆಕ್ಷೇಪಣೆ ಮಾಡಿದ್ರೆ ಕೇಳಬೇಕು. ಏನೋ ಬಂದು ಮದುವೆ ಮಾಡ್ಕೋ ಅಂತ ಕೇಳಿದರೆ ಮಾಡ್ಕೋಬೇಕಾಗಿತ್ತು, ಅದು ಬಿಟ್ಟು ಹೀಗೆಲ್ಲ ಮಾಡಬೇಕಾಗಿತ್ತು ಅಂತ ಕೇಳಿದರೆ ಇವಳು ಏನು ಮಾಡಬೇಕಾಗಿತ್ತು? ಮೊದಲು ಹೇಳಿದ್ದೇನೋ, ನಿನ್ನೆ ಮದುವೆ ಆಗ್ತೀರಿ ಹಾಗೆಲ್ಲ ಹೇಳಿಬಿಟ್ಟು ಈಗ ಲಕ್ಷ್ಮಣನ ಮದುವೆ ಆಗಿಲ್ಲ ಹೋಗು ಅಂತ ಹೇಳಿದ ತಕ್ಷಣ ಹೋಗೇ ಬಿಡ್ತಾಳೆ ಆ ಕಡೆಗೆ. ಬಟ್ ಏನು ಮಾಡಬೇಕಾಗಿತ್ತು ಹಾಗಿದ್ರೆ ಅವಳು? ಇಲ್ಲ ಅದಲ್ಲ, ಎರಡನೇ ಹೆಂಡ್ತಿರೋ ಮೂರನೇ ಹೆಂಡ್ತಿರೋ, ನಾನು ನೀನು ಮದುವೆ ಆಗ್ಬೇಕು ಅಷ್ಟೇ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಅವಳಿಗೆ ಇರಬೇಕಾಗಿತ್ತು, ಜೊತೆಗೆ ಪೋಸ್ಟು ಬೇಕಾಗಿತ್ತು, ಪಟ್ಟದ ಬಯಸಿ ಆಗಬೇಕಾಗಿತ್ತು. ಅದಕ್ಕೋಸ್ಕರನೇ ಸೀಲ್ ಲಕ್ಷ್ಮಣ ಹತ್ರ ಹೋದ್ರು. ಆಮೇಲೆ ಹೇಳಿದ್ರು, ಇಂಥ ತಮ್ಮ ಅಣ್ಣ ಹೇಳಿದ್ದಾನೆ ನನಗೆ ಹೀಗೆ ಮದುವೆ ಆಗು ಅಂತ ಹೇಳಿದ್ದಾನೆ, ನೀನು ಮದುವೆ ಆಗಿಲ್ಲ ಅಂತ ನನಗೆ ಅಂತ ಹೇಳಿ. ಆ ತಕ್ಷಣ ಆಗ್ತಾಯಿತ್ತು ಲಕ್ಷ್ಮಣರಿಗೆ, ಸರಿ ಸುಳ್ಳು ಹೇಳಿದ ಏನಾಗಿದೆ ಅಂತೇಳಿ. ಆಗ ಲಕ್ಷ್ಮಣ ಹೇಳಿದ, ಅದು ಭಾಳ ತಮಾಷೆ ಮಾಡ್ತಾರೆ, ಅದನ್ನು ಆಚಾರ್ಯ ಹೇಳ್ತಾರೆ, ಹಾಸ್ಯ ಕಥೆಯ ಅಂತ ಹೇಳ್ತಾರೆ, ತಮಾಷೆಯಾಗಿ ಮಾಡ್ತಾರೆ. ಓ ಹೌದಾ, ಅಣ್ಣ ಹೀಗೆ ಹೇಳಿದ್ರ, ಆಯ್ತು ನಾನು ಕೆಲಸ ಮಾಡು, ನೀನು ಅವನ್ನೇ ಮದುವೆ ಆಗು, ನಾನು ಮದುವೆ ಆಗಬೇಡ ಅಂತ ಹೇಳಿ. ಯಾತಕ್ಕೆ? ಕಾರಣ ಕೊಡ್ತಾರೆ. ನೀನು ಅವನ ಮದುವೆ ಎರಡನೇ ಹೆಂಡತಿ ಆಗ್ತಿ, ಸರಿ. ನನ್ನ ಮದುವೆ ಆದರೆ ನಾನು ದಾಸನ ಹೆಂಡತಿ ಆಗ್ತೇನೆ. ರಾಜರ ಎರಡನೇ ಹೆಂಡತಿ ಆಗೋದು ಅಷ್ಟೇನೋ, ದಾಸರ ಮದುವೆ ಹೆಂಡತಿ ಆಗೋದು ಅಷ್ಟೇನೋ. ನಿನ್ನ ಗೌರವ ಇದೆ ಕಡೆ ಪಕ್ಷ, ಅಲ್ಲಿಗೆ ಹೋಗುತ್ತೆ, ಮತ್ತೆ ಓಡೋಗ್ಬಿಡ್ತಾಳೆ ಆಶ್ಚರ್ಯದಿಂದ ಕೇಳಿ. ಎಷ್ಟು ಮೂರ್ಖೊಡೋದ್ರೆ ಅವಳಿಗೆ ಅದು ಅವ್ಯವಸ್ಥಿತ ಬುದ್ಧಿ. ಅದು ಇದು ಇತ್ತವ್ರು ಏನಂತ ಹೇಳಬೇಕು, ರಾಕ್ಷಸರೇನೆ. ಒಂದು ಪ್ರಿನ್ಸಿಪಲ್ ಇರಬೇಕಾಗಿತ್ತಲ್ಲ, ಏನಾರು ಒಂದು ಕಡೆ ಒಪ್ಕೋಬೇಕಾಗಿತ್ತಿಲ್ಲ. ಈಗ ಪಕ್ಷ ಆ ಪಕ್ಷ ಇವತ್ತು ಬರೋದು ಡಿಫೆಕ್ಷನ್ ಹೇಳ್ತೀವಲ್ಲ, ಆ ಕಾರಣ ಇದ್ದಾಗ ಎಲ್ಲಕ್ಕೆ ಅವಕಾಶವಾದಿಗಳು ಅಂತಾರಲ್ಲ, ಹಾಗೆ ಅವಕಾಶಕ್ಕೆ ಎಂಟ್ರಾಗಿಬಿಡು. ಆ ದೃಷ್ಟಿಯಲ್ಲಿ ಅವಳು ಮಾಡಿದ್ದು ಎಷ್ಟು ಆಭಾಸ ಆಗಿತ್ತು ಅಂದರೆ, ಅಲ್ಲಿ ಇದೆಲ್ಲ ಕಥೆ ಅಲ್ಲಿದೆ. ಕಥೆ ಹೇಳಬೇಕಾಗಿರಲಿಲ್ಲ, ನಿರ್ಣಯ ಬೇಕು ನಮಗೆ. ನಿರ್ಣಯ ಹೇಳಿದರು ಆಚಾರ್ಯರು. ರಾಮಂ ಸಮೇತ್ಯ ಭವಮೇ ಹೋಗ್ಲಪ್ಪ, ಅರ್ಹತೆ ಇದೆ, ಏನೇನೂ ಅರ್ಹತೆ ಇಲ್ಲ. ರಾಕ್ಷಸಿ ಅವಳು, ರಾಮ ಎಲ್ಲಿ ಅದೇ ಎಲ್ಲಿ, ಅವಳ ರಾಕ್ಷಸಿ.
ಜನ ಏನು ತಿಳ್ಕೊಂಡಿದ್ದಾರೆ ಅವಳು ಬ್ರಾಹ್ಮಣರು ಹಾಗೆ ಮದುವೆ ಆಗಿದ್ದು ಅಂತ ಅಲ್ಲ. ಆ ತಾಯಿ ಕೇಕಸಿ ಆದ್ದರಿಂದ ತಾಯಿ ಜಾತಿ ಬರೋದ್ರಿಂದ ಅವಳು ಎಂಥವಳು ಅವಳು ರಾಕ್ಷಸಿ. ಇಲ್ಲಿ ನರ ರಾಕ್ಷಸ ಇಲ್ಲಿ ಸಂಬಂಧ ಅದು ಯಾವ ದೃಷ್ಟಿಯಿಂದನೂ ಹೊಂತಾ ಇಲ್ಲ, ಯಾವ ದೃಷ್ಟಿಯಿಂದನೂ ಮ್ಯಾಚ್ ಆಗೋದಿಲ್ಲ. ಕೇಳ್ತಾ ಹೇಳಿದ್ರೆ ಅನ್ಯಾಯ ಎಲ್ಲ ಏನೋದು ಒಂದು. ಈ ಮಾಯಾವಾದ ಮತ್ತಲ್ಲಿ ಏನು ಹೇಳ್ತಾರೆ, ಅವಿದ್ಯೆ ಬಂದು ಬ್ರಹ್ಮನ ಅಟ್ಯಾಕ್ ಮಾಡ್ತು ಅಂತ ಹೇಳ್ತಾರೆ. ಅವಿದ್ಯೆ ಬಂದು ಬ್ರಹ್ಮನ ಅಟ್ಯಾಕ್ ಮಾಡ್ತು ಅಂತ. ಶೂರ್ಪಣಿಕೆ ರಾಮನ ಹತ್ರ ಬಂದಾಗ ಲೆಕ್ಕ. ಅವಿದ್ಯೆ ದೇವರ ಹತ್ರ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಸೂರ್ಯನ ಕತ್ಲೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಮೂರ್ಖತನೋ. ಅವಿದ್ಯೆ ಬ್ರಹ್ಮನನ್ನು ಆವರಿಸ್ತು ಅಂತ ಹೇಳೋದು ಅಷ್ಟೇ ತಪ್ಪು. ಅಜ್ಞಾನದಿಂದ ಬರಬೇಕು. ಅದಕ್ಕೆ ಆಚಾರ್ಯ ಉಪಾಧಿ ಖಂಡನ ಅದು, ಶಾಸ್ತ್ರಾರ್ಥ ಅದು. ಅಜ್ಞಾತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ. ಸರ್ವಜ್ಞ ಅಂತ ದೇವರನ್ನು ಕರೆದು ಅಜ್ಞಾನ ಬಂತು ಅಂತ ಏನು ಅರ್ಥ? ಅದಕ್ಕೆ ಸರ್ವಜ್ಞತ್ವಕ್ಕೆ ವಿರುದ್ಧ. ಯಾವಾಗ ನಮಗೆ ಯಾರಿಗೆ ಸ್ವಭಾವಜ್ಞಾನವಾದಸ್ಯ ನಿರ್ದೋಷತ್ವ ನ ತದ್ಭವೆ. ಜೀವರಿಗೆ ಅಜ್ಞಾನ ಅಂದರೆ ಒಪ್ಪಬಹುದು, ಯಾಕೆ ಲಿಮಿಟೆಡ್ ಅಂತ. ಆದರೆ ದೇವರಿಗೆ ಎಲ್ಲಿ ಪರಮಾತ್ಮ ಬರೀ ಸೂರ್ಯನ ಹತ್ರನೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಸೂರ್ಯಪ್ರಕಾಶ ನಾರಾಯಣ ಆತನ ಹತ್ರ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಈ ಪ್ರಶ್ನೆ ಸರಿಯಾಗಿ ಮಾತು ಹೇಳಿದ್ರೆ ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಆದರೆ ಜನಕ್ಕೆ ಅರ್ಥ ಆಗೋದು ಇಲ್ಲ. ಗಲಾಟೆ ಮಾಡಿ ಏನೇನೋ ಮಾಡಬೇಕಾಗಿಲ್ಲ, ಸಿಂಪಲ್ ಉತ್ತರ. ಇದು ಲ್ಯಾಂಗ್ವೇಜು ಬೇಕಾಗಿಲ್ಲ. ಯಾವ ಲ್ಯಾಂಗ್ವೇಜಲ್ಲಿ ಹೋದ್ರೂ ಅಷ್ಟೇ. ಕತ್ಲೆ ಸೂರ್ಯನ ಮ್ಯಾಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಸುಟ್ಟು ಹೋಗುತ್ತೆ ಅಷ್ಟೇ. ಗಂಟೆ ವಾದ ಮಾಡ್ತಾರಲ್ಲ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ವಾದ ಮಾಡಲಿ ಬೇಡ ಅಂತ ಹೇಳೋದಿಲ್ಲ. ಯಾರು ಬಂದು ಮಾಡ್ಬೇಕದನ್ನ? ವಾದಿಗಳನ್ನ ಮಾಡಿ, ಎಲ್ಲೆಲ್ಲ ಮಾಡಬಾರ್ದು. ಈ ಇವರಿಗೆಲ್ಲ ಹೇಳಿ ಏನು ಸಾಕೀಗ? ದ್ವೈತ ಮತ್ತಲ್ಲಿ ಸಿದ್ಧಾಂತ ಹೇಳ್ಬೇಕು, ಇಷ್ಟ ಹೇಳ್ಬಿಟ್ರೆ ಬೇಕಾದ ಅರ್ಥ ಆಗಿಬಿಡತ್ತೆ. ಇಲ್ಲ ಹೇಳಿದ್ರೆ ಮೊದಲೇ ಓದಿದ್ರೆ ಸುಧಾ ಓದಿದ್ರೆ ಏನು ಓದಬಾರ್ದು, ಹಾಗಾಗಬಾರ್ದು. ಓದಿದ್ರೆ PhD, ಇಲ್ಲೋದ್ರೆ 0. PhD ಓದಿ ಎಜುಕೇಷನ್ ಆಗಬೇಕೇನು? ಅದು ಏನು ಏನಾದ್ರು ಹೆಲ್ತ್ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು ಹೊತ್ತಾನೆ. ಅಕ್ಷರಸ್ಥರು, ಅಕ್ಷರ ಬೆಲೆ ಅದೊಂದು ಸೈನ್ ಮಾಡಕ್ಕೆ ಬಂದರೂ ಎಜುಕೇಷನ್ನು ಅದೊಂದು ಥರ ಇದೆ. ಈಗ ಹೆಬ್ಬೆಟ್ಟೋತಕ್ಕಿಂತ ವಾಸಿಯಲ್ಲೇನು ಆ ಥರ ನಾವು ತಯಾರು ಮಾಡಿಲ್ಲ. ಈಗ ಇವ್ರು ಏನೂ ಗೊತ್ತಿಲ್ಲ, ಜೋರಾಗಿ ಹೋಗ್ಬಿಡ್ತಾರೆ. ಹರಿ ಸರ್ವತ್ತೋ ವಾಯು ಅಥವಾ ಅಷ್ಟೇ. ಹರಿಯೂ ಗೊತ್ತಿಲ್ಲ, ವಾಯುನೂ ಗೊತ್ತಿಲ್ಲ. ಅವ್ರು ಹೇಳಬೇಕು ವಾಯುದೇವ್ರ ಮಹಿಮೆ ಇದೆಲ್ಲ ಅರ್ಥ. ಯಾವ ಸಂಸ್ಕೃತನೂ ಬೇಕಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ವಿಷಯ ತಿಳಿಸ್ಕೊತ ಹೊರಟುಬಿಟ್ರೆ ಭಕ್ತಿ ಬಂದೇ ಬಿಡುತ್ತೆ ಅಷ್ಟೇ. ಇವ್ರು ದೊಡ್ಡವರು ಅಂತ ಹೇಳ್ಬೇಕು, ಯಾವ ಭಾಷೆಯಲ್ಲಿ ಹೇಳಬೇಕು ನಿಮಗೀಗ? ನೀವು ತಿಳಿಯೋ ಭಾಷೆಯಲ್ಲಿ ಹೇಳಿದ್ರೆ ಸಾಕಷ್ಟೇ, ಗೊತ್ತಾಯ್ತು. ಓಟಿಂದ್ರೆ ಹಾಕಿ ಹೇಳಬೇಕಾಗಿಲ್ಲ. ಅದೇ ನಮ್ಮಲ್ಲಿ ಬಿಟ್ಟೋಯ್ತು. ಇದು ಎಜುಕೇಷನ್ ತೀರಾ ಇಲ್ಲ. ಉಳಿದವ್ರು ಕೆಲ್ಸಕ್ಕೆ ಬಾರದವ್ರು ಅವೇ ಪಾಮರರು ಅಂತ ಹೇಳ್ಬಿಟ್ರೆ ಪಾಪ ಪಾಮರರು ಆಗಿಲ್ಲ. ಪಾಮರನ್ನು ಮಾಡಿದಾಗಾಯ್ತು ಅಷ್ಟೇ. ಏನೂ ಬರೋದಿಲ್ಲ ಕೊನೆಗೆ ಏನಾಗ್ಬಿಡುತ್ತೆ ಅವನಿಗೆ ಪಾಪ, ಏನು ಬರದಂತೆ ಹೋಗ್ಬಿಡ್ತಾರೆ. ತೀರಿ ಸಿದ್ಧಾಂತ ಹೇಳೋದಕ್ಕೆ ಏನಂತೆ ಸುಖವಾಗಿ ಹೇಳೋದು. ಎಂದಾದರೂ ಕತ್ತಲೆಯ ರಾಶಿ ಸೂರ್ಯನ ಜೊತೆ ಹೋಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಅವನೇ ಹೇಳ್ತಾ ಇಲ್ಲ ಅಂತೇಳಿ. ಅದೇ ರೀತಿಯೇ ಅಜ್ಞಾನ ದೇವ್ರನ್ನ ಅಟ್ಯಾಕ್ ಮಾಡುತ್ತಾ ಇಲ್ಲ, ಮುಗಿದೋಯ್ತಲ್ಲಿ. ಬೇಸಿಕ್ ಉಪಾಧಿ ಖಂಡದ ಮೇನ್ ಎಸೆನ್ಸೇ ಅದು. ಒಂದು ಗ್ರಂಥ ಓದಿದಾಗ ಆಯ್ತಲ್ಲಿ ಆಚಾರ್ಯ ಸರ್ವಮೂಲ ಒಂದು ಮುಗಿದೋಯ್ತು ಅಲ್ಲಿಗೆ. ಮೇನ್ ಪಾಯಿಂಟ್ ಅದು, ಉತ್ತರ ಕೊಡೋಕ್ಕೆ ಬರೋದೇ ಇಲ್ಲ ಅದಕ್ಕೆ, ಅರ್ಥ ಆಯ್ತಾ? ಅಜ್ಞಾತ ಅಖಿಲ ಸಂವೇತ್ತು ಘಟತೆ ನ ಕಥಂಚ. ಎಷ್ಟು ಅಪೂರ್ವವಾದ ಮಾತು. ಅಲ್ಲಿ ಅಜ್ಞಾತ ಅಖಿಲ ಸಂವೇತ್ತು, ಉಪಾಧಿ ಖಂಡ ನೆನಪು ಮಾಡ್ಕೋ. ಅಜ್ಞಾತ ಅಖಿಲ ಸಂವೇತ್ತು, ವೇತ್ತ ತಿಳಿದವನು, ಸಂವೇತ್ತ ಚೆನ್ನಾಗಿ ತಿಳಿದವನು, ಅಖಿಲ ಸಂವೇತ್ತ ಇನ್ನೂ ದೊಡ್ಡವನು. ಅಖಿಲ ಇಂಥ ದೇವರಿಗೆ, ದೇವ್ರ ಬಗ್ಗೆ ಎಷ್ಟು ಎಕ್ಸೆಕ್ಟಿವ್ಸ್ ಹಾಕ್ತಾರೆ ಆ ಮಾತಿಗೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಖಿಲ ಇನ್ನೊಂದು ಅರ್ಥ. ಖಿಲ ಅಂದರೆ ಸಂಶಯ ವಿಪರ್ಯಯ. ಸಂಶಯ ವಿಪರ್ಯವಲ್ಲದೆ ಇಲ್ಲದೇನೆ ಎಲ್ಲವನ್ನೂ ಕೂಡ ಪೂರ್ಣ ತಿಳಿದವನಿಗೆ ಅಜ್ಞಾನ ಬಂತು ಅಂದರೆ ಏನು ಅರ್ಥ? ಅದಕ್ಕೆ ಕಾಂಟ್ರಡಿಕ್ಷನ್ ಏನದು ಈ ಮಾತು. ಅದಕ್ಕೆ ಆಚಾರ ಇಡೀ ಗ್ರಂಥಕ್ಕೆ ಇದೇ ವಿಷಯಕ್ಕೆ ಒಂದು ಇಡೀ ಗ್ರಂಥ ಮಾಡಿಬಿಟ್ರು. ಉಪಾಧಿಯಿಂದ ಬರುತ್ತೆ. ಉಪಾಧಿ ಬರುತ್ತೆ ಈಗ? ಸಾಧ್ಯನೇ ಇಲ್ಲ. ಇವತ್ತು ಗ್ರಹಣ ಬಂತಲ್ಲ ಅಂತ ಕೇಳಿದ್ರೆ, ಗ್ರಹಣ ಬಂತು, ಸೂರ್ಯ ಕಾಣೋದಿಲ್ಲ ಅಂತ ಕೇಳಿದ್ರೆ ದಡ್ಡ. ಸೂರ್ಯ ನಮಗೆ ಕಾಣೋದಿಲ್ಲ, ಸೂರ್ಯಗೆ ಅಡ್ಡ ಆಗಿಲ್ಲ, ನಮಗೆ ಅಡ್ಡ ಆಗಿರೋದು ಅಷ್ಟೇ. ಅಜ್ಞಾನ ಇರೋದು ನಮಗಿರೋದು, ಅಜ್ಞಾನ ಯಾರಿಗಿಲ್ಲ? ದೇವರಿಗಿಲ್ಲ. ಆ ದೃಷ್ಟಾಂತಲ್ಲೇ ಉತ್ತರ ಇದೆ. ಉಪಾಧಿ ಅನ್ನೋದು ಏನಪ್ಪ ದೇವರಿಗಿಂತ ದೊಡ್ಡದ ಉಪಾಧಿ ಆಗಿದ್ರೆ? ಉಪಾಧಿಯಿಂದಾಗಿ ದೇವರು ಅಜ್ಞಾನಿ ಆದ ಅಂತ ಕೇಳಿದ್ರೆ, ಉಪಾಧಿ ದೊಡ್ಡದ, ದೇವರು ದೊಡ್ಡವ್ರು ಹಾಗೆ. ಉಪಾಧಿ ಸರ್ವೋತ್ತಮ, ದೇವರು ಬಿಟ್ಟು ಆಗಿದ್ರೆ. ಉಪಾಧಿ ವೀಕ್ ಅಂದರೆ ಹೋಯ್ತು ಅಲ್ಲಿಗೆ. ಎಷ್ಟು ಫೈನ್ ಖಂಡನೆ ಮಾಡ್ತಾರೆ ಆಚಾರ್ಯರು. ಒಂದೇ ಶ್ಲೋಕ ಸಾಕು, ಕಥೆ ಮುಗಿತಾರೆ. ವಾಕ್ಯೇನ ಏಕೇನ ಆಕ್ಷಿಪತ್ ಹರ್ಷತೀರ್ಥ ಅಂತ ಬಂತಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರು ಬಯ್ಯೋ ಪ್ರಶ್ನೆ ಇಲ್ಲೇ ಇಲ್ಲ. ಯಾರು ಬೈಯೋದಿಲ್ಲ. ಏನಿದು ರ್ಯಾಕ್ಷನಲ್ ಟ್ರೂತ್ ಅದು, ಗೊತ್ತಾಯ್ತಾ? ಆ ಟ್ರೂತ್ನ ಅರ್ಥ ಮಾಡಿ ಎಂಥ ಸಮಸ್ಯೆ ಇದೆ. ಇದನ್ನ ಯಾತಕ್ಕೆ ಒಪ್ಕೊಳ್ಳೋಕಾಯ್ತು? ಕನ್ಫ್ಯೂಸ್ ಮಾಡಿಪ್ಪ, ಏನೋ ಪದ ಹಾಕ್ಬಿಟ್ಟ ಕನ್ಫ್ಯೂಸ್ ಆಗ್ಪ, ಏನು ತಿಳಿದಲ್ಲಿ ಬೆಳೆದ ಹೇಳ್ಕೊತಾರೆ, ಏನು ತುಳಿರ್ಬೋದು ಅಂತ ಹೋಗ್ಬಿಡ್ತಾರೆ. ಫ್ಯಾಕ್ಟ್ ಇಷ್ಟೇ ಇರೋದು. ಇದು ಎಂತ ಭಾಷಾತೀತ. ಇದು ಜೋರಾಗಿ ಆಡ್ತಾರೆ. ಯಾವ ಲ್ಯಾಂಗ್ವೇಜ್ ಬೇಕಾದ ಕಡೋದಕ್ಕೆ? ನಗೋದಕ್ಕೆ ಯಾವ ಲ್ಯಾಂಗ್ವೇಜ್ ಬೇಕಿದೆ? ಗೌರವ ಕೊಡೋದಕ್ಕೆ ಯಾವ ಲ್ಯಾಂಗ್ವೇಜ್ ಬೇಕಿಲ್ಲ. ಭಾಷಾತೀತವಾಗಿ ದೇವರು ದೊಡ್ಡವರು, ಅರ್ಥ ಆಯ್ತಾ? ಭಾಷಾತೀತವಾಗಿ ಆಚಾರ ಸಿದ್ಧಾಂತನೇ. ಮನಸ್ಸು ಸಾಕ್ಷಿ ಇದೆ, ನಮ್ಮ ಕಡೆ ಸಾಕ್ಷಿ ಇದೆ, ಆ ಕಡೆ ಶಾಸ್ತ್ರ ಇದೆ. ಶಾಸ್ತ್ರ ದೇವ್ರನ್ನ ಯಾರು ಅಂತ ಹೇಳಿದ್ದಾರೆ, ಸಾಕ್ಷಿ ನಾವ್ಯಾರು ನಮ್ಮನ್ನು ಹೇಳ್ತಾ ಇದೆ. ಅಂಥ ದೇವ್ರನ್ನ ಆಗಲೇ ಸಾಧ್ಯ ಇದೆಯಾ? ಇನ್ನೊಬ್ಬ ಪಕ್ಕದ ಮೇಲೆ ಲೆಟ್ರ್ ಕೊಟ್ಟಿರೋದಲ್ಲ ಅಂತ ಹೇಳ್ಬಿಡ್ತೀವಿ ತಕ್ಷಣ, ಹೊತ್ತಾನೆ. ಅಂಥ ಹೊತ್ತಿನಲ್ಲಿ
ಈ ದೇವರು ದೇವರೇ ಹೇಗಿದ್ದಾನೆ ಅಜ್ಞಾನ ಬಂದಿದೆ ಅಂತ ಮಾತ್ರ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಆಗಿರೋದು. ಇದಕ್ಕೆ ವ್ಯಕ್ತಿಗತವಾದ ದೋಷ ಮಾಡೋ ಕಾರಣನೇ ಇಲ್ಲ. ವ್ಯಕ್ತಿ ಪ್ರಶ್ನೆ ಅಲ್ಲ ಇಲ್ಲ. ಹೇಳಿದ್ದು ಒಂದು ತಪ್ಪು ಹೇಳಿದ್ದ 4×4 = 28 ಅಂತ ಹೇಳಿದ್ರೆ ತಪ್ಪತ್ತಷ್ಟೇ. ಅವ್ರು ಬೈತೀರಿದ್ದಕ್ಕೆ ಬೈಯೋ ಪ್ರಶ್ನೆ ಅಲ್ಲ, ಅದೇನಲ್ಲ ಫ್ಯಾಕ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗೆ ವ್ಯಕ್ತಿನಿಂದ ಯಾವಾಗ ಬರುತ್ತೋ ಅಲ್ಲಿಗೆ ವಿಚಾರ ತಪ್ಪೋಗ್ಬಿಡುತ್ತಾರೆ. ವ್ಯಕ್ತಿನಿಂದಕ್ಕೆ ಅವಕಾಶನೇ ಇಲ್ಲ. ಇದನ್ನು ಹೇಳಿ ಪ್ರೂವ್ ಮಾಡಿಯಪ್ಪ, ಹೋಗಿ ಹೇಗೆ ಪ್ರೂವ್ ಮಾಡ್ತೀರಿ? ಪ್ರೂವ್ ಮಾಡ್ಲಿಕ್ಕೆ ಹೋಗೋದೇನು ಬಂತೀಗ? ಒಂದು ಮಾತು ಹೇಳಿದೆ, ಕೆಲವೊಂದು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತೀನಿ ಎಂಬುದೇ ತಪ್ಪು ಕೆಲವನ್ನ. ಯಾಕೆ ಹೇಳಿ ನೋಡೋಣ. ತತ್ವನೇ ಟೀಕಾದ್ರು ದೃಷ್ಟಾಂತ ಕೊಟ್ಟರು, ಅಬ್ಸರ್ಡ್ ಅಂತೀವಲ್ಲ ಹಾಗೆ ಆಬ್ವಿಯಸ್ ಆಗಿರೋದನ್ನ ಖಂಡನೆ ಮಾಡಬೇಕಾಗಿಲ್ಲ. ಆಬ್ವಿಯಸ್. ಅವನೇನು ಹೇಳ್ದ, ಒಬ್ಬ ಏನಾಗಿದೆ ರೀ ಭಾರಿ ಕಿವಿರು ಅಂತ ಬಂದ. ಏನಾಯ್ತು ಅಂದ್ರು, ಒಂದು ದೊಡ್ಡ ಆನೆ ಹೋಗ್ಬಿಟ್ಟಿದೆ ಕಿವಿಯೊಳಗೆ, ಕೂಗ್ತಾ ಇದೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಹುಚ್ಚ ಹೊರಗೆ ಹಾಕಿದ್ರಿ. ಅದಕ್ಕೆ ಸಂಭಾವನಾ ಪ್ರಾಬಬಿಲಿಟಿ ಇರಬೇಕು. ಅರೆಪಟ್ ಈಸ್ ಇಟ್ ಪ್ರಾಬಬಲ್? ಅದು ನಮಗೆ ಅಜ್ಞಾನ ಪ್ರಾಬಬಲ್ ಕರೆಕ್ಟೇ, ಆದರೆ ದೇವರಿಗೆ ಅಜ್ಞಾನ ಅಂತ ಹೇಳಿದ ಏನರ್ಥ? ಇಂಪ್ರಾಬಬಲ್ ಥಿಂಗ್ ಅದು. ಆಕಾಶ ನಾಶ ಆಯಿತು, ಆಕಾಶ ಬಿತ್ತು ಅಂತ ಓಡ್ತಾರೆ ಮನುಷ್ಯ ಅಂತ ಹೇಳ್ತಾರಲ್ಲ. ಆಕಾಶ ಕಳಿಸಿ ಬಿತ್ತು ಓಡ್ತಾರೆ, ಎಲ್ಲಿಗೆ ಹೋಗ್ಬೇಕು ಅವ್ರೀಗ? ಆಕಾಶ ಬಿದ್ದರೆ ಹೋಗೋದು ಎಲ್ಲಿಗೆ? ದೇವರು ಅರ್ಥ. ಆಕಾಶ ಬೀಳುತ್ತಾ ಬಿದ್ದರೆ ಎಲ್ಲ ಕಡೆ ಬಿದ್ದರೆ ಇವ್ರ ಗತಿ ಏನಾಗಿ ಎಲ್ಲೋದ್ರೂ ಉಳಿಯೋದಿಲ್ಲ. ಈ ರೀತಿ ಇದ್ದಾಗ ಈ ಮಾತನ್ನು, ಅದು ಕಾನ್ಸೆಪ್ಟ್ ಅಂದರೆ ಅದು ಕಾನ್ಸೆಪ್ಟ್ ವೈಸ್ ಥಿಂಕಿಂಗ್ ಬಂದಾಗ ಕನ್ವಿಷನ್ ಬರುತ್ತೆ. ವರ್ಡ್ ಬೈ ವರ್ಡ್ ಥಿಂಕಿಂಗ್ ಬಂದಾಗ ಏನಾಗುತ್ತೆ, ಅಲ್ಲಿಗೆ ವರ್ಡ್ಸ್ ಜಾಸ್ತಿ ಇದ್ದರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಇದು ಕನ್ಫ್ಯೂಸ್ ಆಗೋದಿಲ್ಲ. ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ಎಂದೆಂದೂ ಕನ್ಫ್ಯೂಸ್ ಸಾಧ್ಯ ಇಲ್ಲ. ಮೂಲ ಅದು ಸಾಕ್ಷ್ಯ ಸಿದ್ಧವಾದ ಸತ್ಯ. ಶೂರ್ಪಣಿಕೆ ರಾಮನ ಮದುವೆ ಮಾಡ್ಸಕ್ಕೆ ಇಷ್ಟಪಡೋದಾದರೆ ಅಜ್ಞಾನ ಒಪ್ಕೋಬೋದು ಅಷ್ಟೇ. ಇದು ಮದುವೆ ಆಯ್ತಾ ಅಲ್ಲಿ ಆಗಲಿಲ್ಲ ಅಂದರೆ ಅಜ್ಞಾನ ಕೊಡೋದಿಲ್ಲ ಅಂತ ಅರ್ಥ. ಹಾಂ ಅದು ಹೇಳ್ತಾರೆ, ಬುದ್ಧಿ ಇಲ್ಲದೆ ಹೇಳ್ತಾರೆ. ಆಕಾಶ ಕಳಿಸ್ಬಿಟ್ಟು ಅಂದರೆ ಅದು ಎಷ್ಟು ಬುದ್ಧಿ ಕೆಟ್ಟಿದೆ ಅಂದರೆ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅದು ದುಷ್ಟಾಂತನೂ ಅಲ್ಲ, ಸುಳ್ಳು ಅದು. ಅಭೂತೋಪ ಮಾತು ಕರೀತಾರೆ. ಅಭೂತ ಅಂದರೆ ಏನು ಗೊತ್ತಾ? ಆಗದೇ ಇರೋ ಪ್ರಸಂಗ ಹೇಳೋದಷ್ಟೇ. ಆಗದೇ ಇರೋದನ್ನು ಎಂದು ಆಗದೇ ಇರೋ ಕೆಲಸ. ಅದು ಯಾಕೆ ಯಾರು ಹೇಳಿದ್ರೆ ಸರಿ ಬಿಡಿ, ಯಾರು ಓಕೆ ಹೋಗೋದು ಹೇಳ್ಬೋದು ಹೋಯ್ತು ಅಷ್ಟೇ. ಆಕಾಶ ಕಳಿಸಿಬಿತ್ತು ಅಂತ ಹೇಳೋದಾದರೆ ಬಿಡೋದಿಲ್ಲ ಅಂತ ಗೊತ್ತಿದೆ ತಾನೆ ನಿನಗೆ. ನಿನ್ನ ಸಮಸ್ಯೆ ಎಲ್ಲ ಹೋಗು ಅಂತ ಅರ್ಥ. ರಾಮಂ ಸಮೇತ್ಯ. ಹಾಗಿದ್ರೆ ಕಳ್ಳಪ್ಪ ಏನು ಮಾಡ್ತಾನೆ ಗೊತ್ತಾ? ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ, ಕೊಲೆ ಮಾಡಿದವನ್ನ. ಅವ್ನು ಹೇಳ್ತಾನೆ, ಎಷ್ಟು ಗ್ರೇಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಜೊತೆ ಮಾತಾಡ್ತಿದ್ದೀನಿ ಗೊತ್ತಾರೆ, ಏನು ಮಾಡ್ಬೇಕೀಗ? ಒಳ್ಳೇದ ಕೆಟ್ಟದ? ಅದು ರಾಜನ ದರ್ಶನ ಹೇಗಾಗಬೇಕು? ಸನ್ಮಾನಕ್ಕೆ ಹೋದ್ರೆ ಸರಿ, ಕಳ್ಳರಾಗಿ ಹೋದ್ರೆ ಹೇಗಿರ್ತದೆ ಯೋಚನೆ ಮಾಡಿ ರಾಜನ ದರ್ಶನಕ್ಕೆ. ಅದಕ್ಕೆ ದುರ್ಯೋಧನ ಕೃಷ್ಣ ನೋಡಿ ಏನು ಬಂತು ಅದರಿಂದ? ಅರ್ಥ ಆಯ್ತಾ ಈಗ? ಬರೀ ದರ್ಶನ ಉಪಯೋಗ ಬರೋದಿಲ್ಲ, ಬರೀ ದರ್ಶನ ಏನೂ ಕೆಲಸಕ್ಕೆ ಬರೋದಿಲ್ಲ. ದರ್ಶನವೇ ಆಗಿಲ್ಲ, ಭಕ್ತಿ ಇದೆ ಉದ್ಧಾರ ಆಗ್ತಾರೆ ಅವನು. ದರ್ಶನ ಆಗಿದೆ, ಭಕ್ತಿ ಇಲ್ಲ, ಇನ್ನೂ ಬೇಗ ಹಾಳಾಗ್ತಾರೆ. ದರ್ಶನ ರೋಗಿಗೆ ಇಟ್ಟಿದ್ದಾರೆ, ಮೃಷ್ಟಾನ್ನ ಭೋಜನ ಇಟ್ಟಿದ್ದಾರೆ, ತಿನ್ನಕ್ಕಾಗತ್ತ ಅವನ ಕೈಲೇ? ನೋಡೋಕ್ಕಾಗಲ್ಲ, ವಾಕರಿಗೆ ಬರುತ್ತೆ ಅವನಿಗೆ. ಯಾಕೆ? ಯೋಗ್ಯತೆ ಇಲ್ಲ ಅವನಿಗೆ. ಅದು ದೊಡ್ಡದಲ್ಲ ಅದು. ಏನು ತುಂಬ ಜನ ನಿಮ್ಮ ಆರ್ಗ್ಯುಮೆಂಟ್ರಿ ಇಟ್ಕೊಂಡು ಹೇಗಾಗತ್ತೆ ಗೊತ್ತಾ? ಏನೇ ದುರ್ಯೋಧನ ಭಾರಿ ಗ್ರೇಟ್, ಅವನ ಹೆಸರು ಇನ್ನೂ ಮಹಾಭಾರತ ಉಳ್ಕೊಂಡಿದ್ದಾರೆ ನೋಡಿದ್ರ. ಎಂಥ ಹೆಸರು ಪಡೆದಿದೆ ದುರ್ಯೋಧನ ಅಂತ ಕೇಳಿದರೆ ಅಲ್ಲಿ ಏನಂತಿದೆ? ಕೆಟ್ಟವರು ಅಂತಿದೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಲಿಸ್ಟ್ ಹಾಕಿಬಿಟ್ಟು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಕಳ್ಳರ ಲಿಸ್ಟಲ್ಲಿ ಬಂದರೆ ಅದು ದೊಡ್ಡತನನಾ? ಆ ಥರ ಆಗಿದೆ. ಮಹಾಭಾರತ ಬರೀ ದುರ್ಯೋಧನ ಹೆಸರು ಹೇಳಿದರೆ ಹೇಳ್ಬೋದಾಗಿತ್ತು. ಅವ್ನು ಮಹಾದುಷ್ಟ ಅಂತ ಹೇಳಿದ್ದ, ಲೋಕಗಂಡ ದುಷ್ಟ ಅಂತ ಹೇಳಿದ್ದ. ಅದರಿಂದ ದೇವರನ್ನು ಕಾಣೋದು ದೊಡ್ಡದಲ್ಲ. ಈ ರೀತಿ ಇದ್ದರೆ ನಾನು ದೇವ್ರ ಪೂಜೆ ಮಾಡಿದೆ, ಇಬ್ಬರು ಒಂದೇ, ಏನು ಉಪಯೋಗ ದೇವ್ರ ಪೂಜೆ ಮಾಡಿದ್ರಿಂದ? ಸಾರ್ಗ್ರಾಮ್ ಇಟ್ಕೊಂಡು ಹೇಳಿಲ್ಲ, ಸಾವಿರಾರು ಸಾರ್ಗ್ರಾಮ್ ಇಟ್ಕೊಂಡಿದ್ರೆ ಪೂಜೆನೇ ಮಾಡಿಲ್ಲ ಎಂದು ಕೂಡ. ಅವ್ರು ನೀರು ಕಂಡೆ ತಾನು ಬಿಟ್ಟು ಬಂದವ್ರು ತೋರ್ಸಕ್ಕಷ್ಟೇ. ಅದು ಪುಣ್ಯನ ಪಾಪನ? ಪಾಪ. ಮನೆ ದೊಡ್ಡವ್ರು ಬಂದರೆ ಬಾಲ್ಯಾಗ ಯಾರೋ ಸಾಗುಳು ಬಂದರು, ಬಾಲ್ಯಕ್ಕೆ ಹೋಗ್ಬಿಟ್ಟ, ಬೀಗ ಹಾಕಿಬಿಟ್ಟ. ಸಾಗುಳಿದ್ದವ್ರು ಬರ್ತಾರ ಮನೆಯಲ್ಲಿ ಅಂತೇಳಿ ಆಗ್ತಿರೋದೇನಲ್ಲಿ ಪ್ರಾಣ ತೆಗಿತಾ ಇದ್ದಾರೆ. ಅರ್ಥ ಆಯ್ತಾ? ಅದು ಸರಿಯಲ್ಲ. ಜ್ಞಾನ ಕೂಡ ಹಾಗೇನೆ, ಬರೀ ಜ್ಞಾನ ಮೋಚಕ ಅಲ್ಲ, ಭಕ್ತಿ ಇದ್ರೆ ಮಾತ್ರ ಮೋಚಕ. ಭಕ್ತಿ ಇಲ್ಲದ ಜ್ಞಾನ ಉಪಯೋಗ, ಬರೀ ಅನ್ನ ರುಚಿನೇ ಇಲ್ಲ, ಏನು ಮಾಡ್ತಾನೆ? ಆ ರೀತಿ ಇರುತ್ತೆ. ರಾಮಂ ಸಮೇತ್ಯ ಭವಮೇ ಪತಿ ಇತಿ ಅವೋಚತ್. ಭಕ್ತಿಯಿಂದ ಕೇಳಿದ್ರೆ ಬೇರೆ, ಜೋರು ಅವಳಿಗೆ ಅಂತಸ್ತು ಬೇಕು, ಅದು ಪ್ರತಿಷ್ಠೆ ಬೇಕು. ಇವತ್ತು ಕಾಲ ನಡೀತಿರೋದು ಹಾಗೇನೆ. ಡೈವರ್ಸ್ ಗಿವರ್ಸ್ಗಳು ಅದೊಂದು ಕಾರಣ ಇದೆ. ಈ ಮನೇಲಿ ಯಾವ ದೋಷಗಳಿಲ್ಲ, ಗಂಡಲ್ಲಿ ಯಾವ ದೋಷಗಳು ಇಲ್ಲೇ ಇಲ್ಲ. ಯಾರೋ ಉತ್ತಮ ವ್ಯಕ್ತಿ ಸಿಕ್ಕ, ಏನು ಮಾಡಿದ್ರಾಗ? ಡೈವರ್ಸ್ ಕೊಟ್ಟು ಹೋಗಿ, ಕಾರಣ ಏನೋ ಕೊಟ್ಬಿಟ್ಟು. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದೊಂದು ಕಾರಣ ಇದೆ. ಡೈವರ್ಸ್ ತೊಗೊಂಡ್ರೆ ಹಾಗೆ ತೊಗೊಂಡಿದ್ದಾರೆ ಅಂತ ತಾತ್ಪರ್ಯ ಅಲ್ಲ. ಅಟ್ರಾಕ್ಷನ್, ಅದು ದೊಡ್ಡ ಪೋಸ್ಟ್ ಇದೆ, ದೊಡ್ಡ ಇದಿದೆ, ಭಾರಿ ಲಾಭ ಇದೆ ಇದರಿಂದ. ಅದೇನು ಕಾಣುತ್ತೆ ಈಗ? ದೋಷ ಆಗಲಿಲ್ಲ. ಪತಿ ತನಗೆ ಪತಿಯಾಗಿ ಬೇಕು ಅಂತ ನಿಜವಾದ ಸ್ವಾಭಾವಿಕ ಇದ್ದಿದ್ದು ಗಲಾಟೆ ನಡೀತಾನೆ ಇರಲಿಲ್ಲ. ರಾಮದೇವರು ಏನು ಮಾಡಿದ್ರು? ಅದೇ ಭೀಮಸೇನ್ ದೇವರು ಏನು ಮಾಡಿದರು? ರಾಕ್ಷಸಿ ಹಿಡಿಂಬೆ ಸ್ವೀಕಾರ ಮಾಡಿದ್ರೋ ಇಲ್ಲ? ಇಂಥದ್ದೇ ಕೇಸಿದೆ. ಯಾಕೆ? ಒಳ್ಳೆಯವಳು ಇದು ಜೋರ್ಗೇನು ಮಾಡ್ಕೊಂಡು ಬರಲಿಲ್ಲ. ತನ್ನ ಶಾಪ ಇದೆ, ಉದ್ಧಾರ ಆಗಬೇಕು, ನೀನು ಮದುವೆ ಆದರೆ ಮಾತ್ರ ಉದ್ಧಾರ ಆಗೋದು, ಅನುಗ್ರಹ ಮಾಡಿ ಮದುವೆ ಆದ. ಸೇಮ್ ಕೇಸ್ ಇತ್ತು. ರಾಕ್ಷಸಿ ರಾಮ, ರಾಕ್ಷಸಿ ಭೀಮ.
ಇದು ಸರ್ವೋತ್ತಮ ಅಥವಾ ಜೀವೋತ್ತಮ. ಆದರೆ ಮದುವೆ ಆದ ಕಾರಣ ಏನೋ ಅಲ್ಲಿ ದೇವಿ ಶಾಪದಿಂದ ಹುಟ್ಟಿದ್ಲು ಅಷ್ಟೇ ಅವಳು. ಇವಳು ಶಾಪದಿಂದ ಹುಟ್ಟಿದ್ದಲ್ಲ, ಇವಳು ಇದ್ದಿದ್ದೇ ಹೀಗೆ, ಸ್ವರೂಪದಲ್ಲಿ ಹಾಗಿತ್ತು. ಆದ್ದರಿಂದ ಇದೇ ಕೇಸ್ ಇದೆ ನೋಡಿದ್ರೆ ಮದುವೆ ಆಯ್ತು ಅಲ್ಲಿ ಹೋಗ್ಲಿ. ದೇವರ ಕೇಸ್ ಆಯ್ತು, ಅದು ವಾಯುದೇವರ ಕೇಸ್ ಆಯಿತು. ಇವ್ರ ಕೇಸು ಅಂದರೆ ಜಾಂಬವತಿ ಕರಡಿ ಮಗಳು, ಗೊತ್ತಾಯ್ತಾ? ಅಲ್ಲಿ ಕೂಡ ಏನಾಯಿತು ನೋಡೋದಕ್ಕೆ, ಅವಳು ಹೇಗೆ ಇರಲಿ ಕರಡಿ ಮಗಳು ಅಂತ ಹೌದು ಅರ್ಥಾನೆ. ಮತ್ತೆ ರಾಮದೇವರು ಕೃಷ್ಣ ಮದುವೆ ಆದ ಜಾಂಬವತಿನ, ಯಾಕೆ? ಯೋಗ್ಯತೆ ಇತ್ತಲ್ಲಿ, ಯೋಗ್ಯತೆ ಇತ್ತು. ಇಲ್ಲಿ ಹಾಗಲ್ಲ, ಅಯೋಗ್ಯತೆ ಇದೆ, ದುಷ್ಟಳು. ಅದಕ್ಕೆ ದುಷ್ಟ ಉಗ್ರ ಅಂತ ಕರೆದು, ಉಗ್ರಳಾದ ಇವಳನ್ನು ಹೊಂದಕ್ಕೆ ಸಾಧ್ಯ ಇಲ್ಲ. ಯಥಾ ತಮವುಪೇತ್ಯ ಸುಯೋಗ ಕಾಮಂ, ಅದೇನು ಬರೀ ಜೊತೆಗಿರೋದಲ್ಲ, ಜೊತೆ ಕ್ಲೋಸ್ ಆಗಿದ್ದು ಬಿಡೋಣ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಕತ್ಲಿದೆ ಗವಿಯೊಳಗೆ ಅಂತ ಹೇಳಿದ್ರಲ್ಲ, ಗುಹೆಯೊಳಗೆ ಅಲ್ಲ, ಎಲ್ಲಿದೆ? ಜೊತೆಗಿರೋಣ ನಾವು ಅಂತ ಕೇಳಿ ಕೋ ಎಕ್ಸಿಸ್ಟೆನ್ಸ್ ಸಾಧ್ಯನಾ? ಕತ್ಲು ಬೆಳಕು ಇದೆ, ಕತ್ಲು ಒಂದು ಕಡೆ ಇದೆ, ಬೆಳಕು ಒಂದು ಕಡೆ ಇದೆ, ಓಕೆ. ಕತ್ಲು ಬೆಳಕು ಜೊತೆಗಿರುತ್ತಾ? ಅದಕ್ಕೆ ಸುಯೋಗ ಕಾಮಂ ಅಂತ ಕರ್ ಜೊತೆಗಿರ್ಲಿಕ್ಕೆ ಎಂದ. ಅದಕ್ಕೆ ಅಜ್ಞಾತ ಅಖಿಲ ಸಂವೇತು ಘಟತೆ. ಘಟತೆ ಅಂದರೆ ವಿವಾಹ ಕೇಳ್ತಾರೆ, ಘಟನೆ ಕೂಡಿ ಬರಲಿಲ್ಲ ಅಂತ ಹೇಳ್ತಾರಲ್ಲ, ಸಾಧ್ಯನೇ ಇಲ್ಲ. ಸುಯೋಗ ಕಾಮಂ, ಇದು ಇದರೊಳಗೆ ಎಷ್ಟು ತಾತ್ವಿಕ ಸಂದೇಶ ಇದೆ. ಅವಳು ಏನು ಮಾಡಿದ್ರು? ಸಾ ಅನುಜ್ಞೆಯೈವ ರಜನೀಚರ ಭರ್ತು ಉಗ್ರ. ಅವನೆಂಥವ್ನು ಆಜ್ಞೆ ಮಾಡಿದ್ರು? ರಜನೀಚರ ಭರ್ತು, ರಜನೀಚ ರಾತ್ರಿ ಓಡಾಡೋನು, ಅಜ್ಞಾನಿಗಳ ರಾಜ ಅವನು, ಮಹಾ ವಿವೇಕಿ. ಅವನು ಹೇಳಿದ, ಅವಳು ಕೇಳಿದ್ಲು, ಗೊತ್ತಾಯ್ತು? ಅವನು ಹೇಳಿದ ಭಾಳ ಸಂಪನ್ನ ಹೋಗು ಅಂತ ಹೇಳ್ತಾರಲ್ಲ, ಆ ರೀತಿ. ಭ್ರಾತೃದ್ದು ಅವರಿಬ್ಬರು ಯಾರು ಖರದೂಷಣರು, ಏನು ಯೋಗ್ಯತೆಯೇ ಅಂತ ಅಣ್ಣಂದಿರು. ವನವಾವಸ ಇದ್ದಿದ್ದು ಕಾಡಲ್ಲಿದ್ದು ಕಾಡ ಬುದ್ಧಿನೇ ಬಂದಿದೆ ಜೊತೆಗೆ. ಒಳ್ಳೆ ಬುದ್ಧಿ ಇದ್ದರೆ ಎಲ್ಲಿದ್ದರೂ ಇರ್ತಿದ್ರು, ಕೆಟ್ಟೋಲ್ರು. ರಾಮಂ ಸಮೇತ್ಯ ಭವಮೇ ಪತಿ. ರಾಮಂ ಸಮೇತ್ಯ, ರಾಮ ಯಾರು? ಸಂ ಅಕಯ ಪ್ರವಿ ಸಂಭೂಮ, ನಾರಾಯಣ, ಸೂರ್ಯನಾರಾಯಣ. ಸೂರ್ಯನಾರಾಯಣ ವ್ಯತ್ಯಾಸ ಇದೆ ನೋಡಿ. ಸೂರ್ಯನಾರಾಯಣ ಅಲ್ಲ, ಸೂರ್ಯಾಂತರ್ಗತ ನಾರಾಯಣ. ಬಂದು ಏನಾಯ್ತು ಕೊನೆಗದು? ಸೂರ್ಯನಾರಾಯಣ ಆಯ್ತಾ? ಸೂರ್ಯನಾರಾಯಣ ಅಲ್ಲ, ಸೂರ್ಯಾಂತರ್ಗತ ನಾರಾಯಣ, ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಭಾನುಂ ಯಥಾ ತಮವುಪೇತ್ಯ ಸುಯೋಗ ಕಾಮಂ. ಸ್ವಂತ ಅಲ್ಲ, ಕಜಿನ್ಸ್ ಅಂತ ಹೇಳಿದ್ದಾರೆ ನಿನ್ನೆ. ಕಜಿನ್ಸ್ ಅವ್ರು ಇನ್ನೊಬ್ಬ ತಾಯಿ ಮಕ್ಕಳು, ಕೇಕಸ್ಸಿ ಮಕ್ಕಳು ಇವರು. ಅವರು ವಿಶ್ವವಸ್ತ್ರ ಮಕ್ಕಳೇ, ತಾಯಿ ಬೇರೆ. ಆದ್ದರಿಂದ ಅವರೆಲ್ಲ ಅಲ್ಲೇ ಇದ್ದವರು. ಖರದೂಷಣ ಅವ್ರಿಗೆ ವರ ಇದ್ದಿದ್ದು ಇಲ್ಲಿ ಹಿಂದೆ ಹೇಳಿಬಿಟ್ಟಿದ್ದಾರೆ. ವರ ಇದ್ದಿದ್ದಿನ ಶಿವನ ವರ ಇತ್ತು ಅಂತ ಹೇಳಿದ್ದಾರೆ. ರುದ್ರದೇವರ ವರ ಇತ್ತು. ಕುಬೇರನ ಅವ್ರ ಮಗನೇ, ಅದಕ್ಕೆ ವೈಶ್ರವಣ ಅಂತ ಹೇಳಿ. ಇವರೆಲ್ಲ ವೈಶ್ರವಣರ ಆ ಲೆಕ್ಕದಲ್ಲಿ. ಇವ್ರು ಯಾರಿಗೂ ಹೆಸರು ಬರಲೇ ಇಲ್ಲ. ಯಾಕೆ? ವಿಶ್ರವಸರು ಗುಣ ಯಾರಿಗೂ ಬರಲೇ ಇಲ್ಲ. ವಿಶ್ರವಸ ಋಷಿಗಳು ಆ ಗುಣ ಬಂದಿದ್ರೆ ವೈಶ್ರವಣ ಆಗಿಬಿಟ್ಟು. ಈ ಕುರುವಂಶ, ಪಾಂಡವ್ರದ್ದು ಕುರುವಂಶನೇ. ಕೌರವರು ಅಂದರೆ ಪಾಂಡವರು ಬೇರೆ ಆಗಿಬಿಡ್ತಾರೆ. ಆ್ಯಕ್ಚುಲಿ ಇವ್ರು ಕೌರವರು ಇವರೇ, ನಿಜವಾದ ಕೌರವರು ಇವರೇನೆ, ಕುರುವಂಶದವರು. ನಮ್ಮ ಕೌರವ ಶಬ್ದ ಹೇಗೆ ನಮಗೆ ಕೇಳಿ ಅಭ್ಯಾಸ ಆಗಿದೆ ಅಂದರೆ ದುಷ್ಟರು ಅಂತ ಬ್ಯಾಚ್ ಆಗಿಬಿಟ್ಟಿದೆ. ಸೊ ಪಾಂಡವರು ಕೌರವರು ಅಲ್ಲ ಅಂದ್ಬಿಡ್ತೇವೆ. ಹಾಗೆ ತಪ್ಪು. ನಿಜವಾದ ಕೌರವರು ಪಾಂಡವರೇ. ಕುರುಪ್ರವೀರ ಆಚಾರ್ಯ ಹೇಳಬೇಕಾದ್ರೆ ಕುರುಪ್ರವೀರ ಅಂತ ಕರೀತಾರೆ. ಇವರು ಯಾರಿವರು? ಕುರುಶ್ರೇಷ್ಠರು ಇವರು. ಒಂದೇ ವಂಶದಲ್ಲಿ ಕೆಟ್ಟವರಿದ್ದಾರೆ, ಅವರಿಗೂ ವಂಶದ ಹೆಸರಿದೆ, ಇವ್ರಿಗೂ ವಂಶದ ಹೆಸರಿದೆ. ಇವರು ಸಾರ್ಥಕ ಇದೆ, ಅವ್ರು ನಿರರ್ಥಕ ಇದೆ. ಆ ದೃಷ್ಟಿಯಲ್ಲಿ ವೈಶ್ರವಣ ಹೆಸರು ಬರಲಿಲ್ಲ. ಶೂರ್ಪಟಿಕೆ ವರ, ಅಣ್ಣ ಬಲ, ವರ ಇರೋರು ವರ ಇತ್ತು ಅವರಿಗೆ. ರಾವಣನ ವರ ಇತ್ತು, ಅವನ ಬಲ ಇವಳಿಗಿತ್ತು. ಖರದೂಷಣಿಗೆ ವರ ಇತ್ತು, ಅವ್ರ ಬೆಂಬಲ ಇತ್ತು. ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ಕೆಲಸ ಆಗುತ್ತಲ್ಲ, ಆ ರೀತಿ ಆಯಿತು. ಇಂಡೈರೆಕ್ಟ್ಲಿ ವರನೇ ಲೆಕ್ಕ, ಸಾಷ್ಟಾತ ಇಂಡೈರೆಕ್ಟ್ಲಿ. ಇಂಡಿವಿಜುವಲ್ ಮ್ಯಾಗ್ನೆಟಿಸಮ್ ಅಂತೀವಲ್ಲ ಹಾಗೆ. ಅದು ಮ್ಯಾಗ್ನೆಟ್ ಅಲ್ಲ. ಮ್ಯಾಗ್ನೆಟ್ ಕಾಂಟ್ಯಾಕ್ಟ್ ಬರೋವರಿಗೆ ಇರೋರಿಗೆ ಏನಾಗುತ್ತದ? ಅದು ತೆಗೆದ್ರೆ ಹೋಯ್ತು, ಡಿಸ್ಕನೆಕ್ಟ್ ಆದರೆ ಮುಗಿತು ಅಷ್ಟೆ. ರಾಮಂ ಸಮೇತ್ಯ ಭವಮೇ ಪತಿರಿತ್ಯವೋಚತೆ ಭಾನುಂ ಯಥಾ ತಮವುಪೇತ್ಯ ಸುಯೋಗ ಕಾಮಂ ತಾಂ ತತ್ರ ಹಾಸ್ಯ ಕಥೆಯ ಆಚಾರ್ಯ ಉಪಯೋಗಿಸಿದ್ರು. ಹಾಸ್ಯ ಕಥೆಯ ಇಷ್ಟೆಲ್ಲ ಏನೇನು ನಡೀತು ಇಷ್ಟು ಹಾಸ್ಯ ಕಥೆ. ಇದೆಲ್ಲ ತಪ್ಪಾಗಿ ಏನು ಮಾಡಿಬಿಡ್ತಾರೆ, ಅವ್ಳು ಪಾಪ ಒಳ್ಳೆ ರೂಪದಲ್ಲಿ ಬಂದಳು ಅಂತ ಅದು ಬೇರೆ. ಅದೇ ರಾಕ್ಷಸ ರೂಪದಲ್ಲೇ ಬಂದವಳು. ಸೀತಾದೇವಿ ನೋಡ್ತಾಳೆ, ರಾಮ ನಿನ್ನ ವಿಷಯ ಪರಿಚಯ ಆಯಿತು, ಇವಳು ಯಾರು? ನಿನಗೊಂದು ಮ್ಯಾಚ್ ಅಲ್ಲ ಬಿಡು, ಎಷ್ಟು ಉಪಲಬ್ಧಿದ್ದಾಳೆ ನೋಡು, ನಾನು ನಿನಗೆ ಸರಿ ಅಂದರೆ ಅವಳು ರಾಕ್ಷಸಿಯಾಗಿ ಬಂದು ವಿಕಾರದಲ್ಲಿದ್ದು ಸೀತೆಯರ ಏನಂತಾಳೆ, ನಿನ್ನ ಮ್ಯಾಚ್ ಅಲ್ಲ ಇವಳು, ಏನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿದ್ದೇನೆ ಅಂತ. ಅರ್ಥ ಏನು ಗೊತ್ತಾ? ವೇಷ ಯಾಕೆ ಬದಲಾಯಿಸ್ಕೊಂಡು ಬರಲಿಲ್ಲ ಗೊತ್ತಾ? ಅವಳು ಅದು ಸರಿ ಇಲ್ಲ ಅಂತ ಗೊತ್ತೇ ಇಲ್ಲ ಫಸ್ಟ್ ಅವಳಿಗೆ. ಅದೇ ಚೆನ್ನಾಗಿದೆ ಅಂತ ತಿಳ್ಕೊಂಡು ಏನು ಮಾಡ್ತೀರಿ ಈಗ? ಅಂಥವಳು ಸೊ ಕಾಮರೂಪಿಯಾಗಿ ಒಂದು ಒಳ್ಳೆ ರೂಪ ತೊಗೊಂಡು ಬಂದು ಅಂತ ಹೇಳ್ತಾರೆ ಹರಿಕತೆ ಹೇಳ್ಬೇಕಾದ್ರೆ. ತಪ್ಪದು. ಎಷ್ಟೋ ಜನಗಳು ಕತೆ ಹೇಳ್ತಾಳೆ ಎಂಟರ್ಟೈನಿಂಗ್ ಮಾಡ್ಲಿಕ್ಕೆ ಹೊರಟು ತಾವು ಸೇರಿಸ್ಕೊಂಡ್ಬಿಡ್ತಾರೆ ಅದನ್ನೆಲ್ಲ ಕೊಟ್ಟು. ಇರೋದನ್ನ ಹೇಳಿದ್ರೆ ಒಳ್ಳೆ ಹರಿಕತೆ, ಅದು ಹೆಸರಿಗೆ ಹರಿಕತೆ ನರಕತೆ ಆಗಿಬಿಡುತ್ತೆ ಕೊನೆಗೆ. ಹರಿಕತೆ ಅಲ್ಲ ಅದು. ಇದೆಲ್ಲ ಇದ್ದಕ್ಕಿದ್ದಾಗ ವಾಲ್ಮೀಕಿ ರಾಮಾಯಣ ಇದೆ, ಸರಿಯಾಗಿ ಹೇಳಿ ಕರೆಕ್ಟಾಗಿ ಉತ್ತರ ಸಿಗುತ್ತೆ. ಆಚಾರ ಅದಕ್ಕೆ ಡೀಟೇಲ್ಸ್ ಕೊಡಲಿಲ್ಲ, ಎಲ್ಲ ಅದರಲ್ಲಿಯೇ ತೊಗೊಂಡು ಬಿಟ್ಟಿದ್ದು, ಎಲ್ಲ ಸಮ್ಮಪ್ ಮಾಡಿಬಿಟ್ರು ಅಷ್ಟೇ. ಉಪೇತ್ಯ ಸುಯೋಗ ಕಾಮಂ
ಅವ್ರು ವೇಷ ಹಾಕ್ಕೊಂಡು ಬಂದಿಲ್ಲ, ಇದು ಮಾಡಿಲ್ಲ, ಕೇಳಿರ್ಲು, ರಾಮದೇವ್ರು ಉತ್ತರ ಕೊಟ್ಟರು. ಕೊನೆ ಬೆನ್ಮೇಲೆ ಬೆರಿತೀವಿ ಅಂತ ಹೇಳಿದ್ರು, ಅದು ಬೇರೆ. ಬೆನ್ಮೇಲೆ ಬೆರಿತೀವಿ, ಬೆನ್ನು ಕೊಟ್ಟರು, ಬೆನ್ಮೇಲೆ ರಾಮದೇವ್ರು ಬರೆದ್ರು. ಏನಂತ ಹೇಳಿದ್ರು, ಮದುವೆ ಆಗೋದು ಬರಿತೀನಿ ಅಂತ ಹೇಳಿದ್ರು. ಇವಳು ಕಿವಿಗೂ ಕತ್ತರ ಸುತ್ತು ಬರೆದ್ರು. ಇನ್ನೊಂದು ಮೋಸ, ಅದನ್ನು ಬೇರೆ ಬೈತಾರೆ. ಮತ್ತೆ ರಾಮದೇವ್ರು ಮೋಸ ಮಾಡಿಬಿಟ್ರು. ಇಲ್ಲೇ ಇಲ್ಲ, ಸುಳ್ಳ ಕಥೆನೇ ಇಲ್ಲ. ಫಸ್ಟ್ ಜನಕ್ಕೆ ಅದು ಕೇಳಿ ಕೇಳಿ ಅಭ್ಯಾಸ, ಸಿನಿಮಾ ನಾಟಕದಲ್ಲಿ ನೋಡಿ ನೋಡಿ ಅಭ್ಯಾಸ. ಇದು ಹೇಳ್ತಾರಲ್ಲ, ಪ್ರವಚನಕ್ಕೆ ಬರೋರು ಎಷ್ಟು ಜನ ನಿಮಗೆ? ಆಲ್ಮೋಸ್ಟ್ ಜೀರೋ. ಆ ಥರ ಆಲ್ಮೋಸ್ಟ್ ಒಡ್ಡಿ ಪಾಪ್ಯುಲೇಷನ್ ಲೆಕ್ಕ ಹಾಕಿದ್ದು ಎಷ್ಟು ಜನ ಬಂದಾಗಾಯ್ತು ಈಗ? 99.9999 ಟೆನ್ಸ್ ಟು ಜೀರೋ ಅದಷ್ಟೇ. ಅದು ಸಿನಿಮಾ ನಾಟಕ ನೋಡೋರು ಎಷ್ಟು ಜನ? ಆಲ್ಮೋಸ್ಟ್ 100% ಹೆಚ್ಚು ಕಡಿಮೆ, ಆಲ್ಮೋಸ್ಟ್ 100. ಇಲ್ಲೋ ಒಂದು 4 ಜನ ಬಿಟ್ಟಿದೆ. ಇವರು ಉಪನ್ಯಾಸಕ್ಕೆ ಬರೋರು ಮಾತ್ರ ಹೋಗೋದೇ ಇರ್ಬೋದು ಅಷ್ಟೇ. ಅದು ಆ ಟೈಮ್ ಹೋದ್ರೆ ಆಮೇಲೆ ಹೋದ್ರೂ ಹೋಗ್ಬೋದು. ಈ ದೃಷ್ಟಿಯಿಂದ ಇರೋದ್ರಿಂದ ಅವ್ರಿಗೇನು ಅನ್ನ ಕೊಟ್ಟಾಗಾಯ್ತು, ಉತ್ತರ ಕೊಟ್ಟಾಗಾಯ್ತು. ಈಗ ನೀವೇನು ಹಾಳಾಗ್ರಿ ಅಂತ ಅರ್ಥ. ಮತ್ತು ಯಾವ್ದು ಖಂಡನೆ ಮಾಡ್ತಿದ್ದೀರಿ ನೀವು? ಖಂಡನೆ ಮಾಡಬೇಕಾದ್ರೆ ಥಿಯರಿ ಮಾಯಾವಾದಿಗಳು, ಅಪ್ಲಿಕೇಶನ್ ಇವೆಲ್ಲ ಕೂಡ. ಅಪ್ಲಿಕೇಶನ್ ಬಿಟ್ಟು ಬೇರೆ ಖಂಡನೆ ಮಾಡ್ತಾ ಹೋದರೆ ಅಪ್ಲಿಕೇಶನ್ ಅಪ್ಲೈ ಆದಾದ್ರೂ ಗತಿ ಏನಾಗಬೇಕು? ಇವ್ರಿಗೂ ಹಾಕ್ಬೇಕಲ್ಲ. ಹೇಳಿದ್ನಲ್ಲ, ಊಟಕ್ಕೆ ಬಂದವ್ರಿಗೆ ಎಲ್ಲ ಚೌಕಿ ಊಟ ಹಾಕಬೇಕಾಗಿಲ್ಲ, ಏನು ಹಾಕ್ಬೋದು? ಕೊನೆ ಪಕ್ಷ ಒಂದು ಗಂಜಿ ಆದರೂ ಕೊಡಬೇಕಲ್ಲ, ಉಪವಾಸ ಕಳಿಸ್ಬಾರ್ದಲ್ಲ. ಅದು ಇವತ್ತು ಜ್ಞಾನದ ಹಸಿವಿದ್ದವ್ರಿಗೆ ಏನಿಲ್ಲ ಅಂತ ಹೇಳಬಾರ್ದು. ವ್ಯವಸ್ಥೆ ಮಾಡಲೇಬೇಕು ಅವ್ರಿಗೆ. ಅದು ಇದೇ ವ್ಯವಸ್ಥೆ. ಅವ್ರಿಗೆ ಕೆಡಿಸಿಬಿಟ್ಟಿದ್ದಾರೆ ಈಗಾಗಲೇ. ಒಳ್ಳೆ ನೀರಿನಲ್ಲಿ ವಿಷ ಹಾಕಿಬಿಟ್ರೆ ಹಾಗೆ ರಾಮಾಯಣ ಒಳ್ಳೆಯದು, ವಿಷ ಹಾಕಿಬಿಟ್ಟಿದ್ದಾರೆ, ಅದನ್ನು ಕುಡಿತಾ ಇದ್ದಾರೆ. ಅದು ಬಾಯಲ್ಲಿ ಕಿವಿಯಲ್ಲಿ ಕೇಳ್ತಾರಲ್ಲ, ಪಿಬತ ಭಾಗವತಂ ರಸಂ, ಅದಕ್ಕೆ ಹೇಳಬೇಕು. ಅದು ಸರಿಯಾದ ರಾಮಾಯಣ ಅಲ್ಲ. ಗೊತ್ತಾಯ್ತಾ? ಇವತ್ತು ನಿಮಗೆ ಪ್ರಜಾಪ್ರಭುತ್ವ ಹೇಳೋದು ಹಕ್ಕಿದೆ, ಎಲ್ಲದೂ ಹಕ್ಕಿದೆ. ನೀವೇನು ನಮ್ಮತ್ತ ಸರಿ ನಿಮ್ಮತ್ತ ಸರಿ ಆ ಪ್ರಶ್ನೆ ಬಂದಿಲ್ಲ, ಇರೋದ್ರಿಂದ ತಪ್ಪು ಹೇಳ್ತಾರಷ್ಟೆ. ಮತ ಪ್ರಸಾರ ಮಾಡಲಿಕ್ಕೆ ಅವ್ರಿಗೆ ಕೇಳಬೇಕಾಗಿಲ್ಲ. ಯಾಕೆ? ಅದು ಧರ್ಮ ಅಲ್ಲ. ಯಾಕೆ? ಡೆಮಾಕ್ರಸಿ, ಎಲ್ಲ ಮತನೂ ಪ್ರೊಟೆಕ್ಟ್ ಮಾಡಬೇಕು, ಅದು ತಪ್ಪಲ್ಲ. ಯಾಕೆ? ರಾಜ ಇರಬೇಕಾದ್ದೇ ಅದಕ್ಕೆ, ಅದು ದೋಷ ಅಲ್ಲ. ಆದರೆ ತಪ್ಪು ಹೇಳ್ತಾರೆ, ಅವಾಗ ಆ್ಯಕ್ಷನ್ ತೊಗೊಳಕ್ಕೆ ಬರುತ್ತೆ. ರಾಮಾಯಣ ಒಪ್ತೀವೋ ಬಿಡ್ತೀವೋ ಅದನ್ನು ಕೇಳೋದೇ ಇಲ್ಲ. ರಾಮಾಯಣ ಡಿಸ್ಟಾರ್ಟ್ ಮಾಡಿ ಹೇಳಬೇಡ ಅಷ್ಟೇ. ನಿನ್ನ ವ್ಯಾಖ್ಯಾನ 1000 ಮಾಡು. ನಾನು ಹೇಳಿದ್ರೆ ರಾಮಾಯಣನೇ ಹೀಗಿದೆ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಈಗ ರಾಮಾಯಣ ಹೇಳಬೇಕಾದ್ರೆ ನೀನು ಬೈ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ರಾಮಾಯಣ ಡಿಸ್ಟಾರ್ಟ್ ಮಾಡಿಬಿಟ್ರೆ ಮೂರನೇ ಕೆಡಿಸಾಗಾಯ್ತಲ್ಲ, ಅದು ತಪ್ಪು. ಒಂದು ಗೋಲ್ಡನ್ನು ಸ್ವಲ್ಪ ಬೇರೆ ಪದಾರ್ಥ ಮಾಡಿ ಸರಿ ಮಾಡ್ಬೋದು. ಗೋಲ್ಡೇ ಅಲ್ಲ, ಬೇರೆ ಗೋಲ್ಡ್ ಕೊಟ್ಟಿದ್ದು ಮೌಲ್ಯ ಹೋಯ್ತು, ಬೇಸಿಕ್ ವ್ಯಾಲ್ಯೂ ಹೋಯ್ತು ಅಲ್ಲಿ. ರಾಮಾಯಣ ಬೇಸಿಕ್ ಹಾಳು ಮಾಡಬಾರ್ದು. ತುಂಬ ಜನ ರಾಮಾಯಣ ಕನ್ನಡದಲ್ಲಿ ಸರಿಯಾಗಿ ಬಂದಿಲ್ಲ, ಬಂದು ಅನುವಾದಗಳು ಹೇಳ ಬರೋದು ಅಷ್ಟಕ್ಕಷ್ಟ ಇರುತ್ತೆ. ಕಮಿಟೆಡ್ಡಾಗಿ ಅನುವಾದ ಮಾಡೋದಿಲ್ಲ. ಮತ್ತು ಅನುವಾದ ಅಂದರೆ ಏನು, ಬರೀ ಇದಕ್ಕೆ ಹೇಳೋ ಅನುವಾದ ಅಲ್ಲ. ಅನುವಾದದಲ್ಲಿ ಏನಿರಬೇಕು, ಅದಕ್ಕೆ ವಿಷಯ ಹೇಳಿ ಅದ್ರ ಬಗ್ಗೆ ಇದು ಮಾಡಬೇಕು, ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕು. ಅದು ಪರ್ಫೆಕ್ಟ್ ಅನುವಾದ ಆಗೋದು. ಆ ರೀತಿ ಮಾಡಿದರೆ ನನಗೆ ನಂಬಿಕೆ ಬರೋದು. ತಿಳಿದೇ ಇರೋದನ್ನು ಮೊದಲೇ ಗೊತ್ತಿಲ್ಲದನ್ನು ಗೊತ್ತಾಗದ ಹಾಗೆ ಹೇಳಿದ್ರೆ ಏನು ಉಪಯೋಗ? ಅದರಿಂದ ಕುರುಡನಿಗೆ ದಾರಿ ತೋರಿಸ್ತೀವಿ ಅಂತೇಳಿ ಮಿಸ್ಗೈಡ್ ಮಾಡಿದಾಗ ಕುರುಡರಿದ್ದ ಪಾಪ, ಕುರುಡನ ಕಂಡ ತಕ್ಷಣ ಏನು ಅನಿಸುತ್ತೆ? ಅಯ್ಯೋ ಪಾಪ ಅನಿಸ್ಬೇಕು. ಇವರು ಅಯ್ಯೋ ಪಾಪಿಗಳು ಅನಿಸ್ಬಾರ್ದು, ಬೈದಾಗತ್ತ. ಅಯ್ಯೋ ಪಾಪ ಅನ್ನೋದು ಸಿಂಪತಿ. ಅದು ಮತ್ತು ಅಜ್ಞಾನಿಗಳು ಇಷ್ಟು ಜನ ಇದ್ದಾರಲ್ಲ ಪಾಪ, ಏನು ಗೊತ್ತಿಲ್ಲದೆ ಹೋಗ್ತಾರಲ್ಲ, ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರಲ್ಲ ಅಂತ ಕರುಣೆ ಬರಬಾರ್ದಾ? ಅದು ಕರುಣಾ ಸಂಧಿ. ಕರುಣೆ ರಾಯರು ಯಾತಕ್ಕೆ ಕೂತಿದ್ದಾರೆ? ರಾಯರು ಬೇರೆ ಕೆಲಸ ಇಲ್ವ ಅವ್ರಿಗೆ? ಕರುಣೆ, ಜನಕ್ಕೆ ಗೈಡ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ಎಲ್ಲೆಲ್ಲೋ ಹೋಗೋರನ್ನ ಒಳ್ಳೆ ಜಾಗಕ್ಕೆ ತರಬೇಕು. ಹಸಿವಾಗಿ ಎಲ್ಲೋ ತಿಂದಿದ್ದಪ್ಪ, ಅಲ್ಲಿ ತಿನ್ನಬೇಡ, ಒಳ್ಳೆ ಊಟ ಕೊಡ್ತೀನಿ ಅಂತ ಹೇಳಿದ್ರೆ ಹಾಗೆ. ಅದು ರಾಯನ್ ಮಾಡಿ ದೊಡ್ಡ ಕೆಲಸ. ಅದೇ ಕಾನ್ಸೆಪ್ಟ್. ಒಟ್ಟದ್ದು ಹೇಗೆ ಮಾಡಬೇಕು ಅನ್ನೋದು ಅವರೊಬ್ಬರು ಯಾರ್ಯಾರು ಫಲ ಕೊಡ್ತಾರೆ ಜ್ಞಾನಿಗಳು, ಅವರೆಲ್ಲ ಅವರಿಗೆಲ್ಲ ದೃಷ್ಟಾಂತ. ಅವರು ಜನಗಳನ್ನ ಕಂಡ್ರೆ ಯಾವಾಗಲೂ ದುಃಖ ಪಾಪ ಅನ್ನಿಸ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಭಾವನೆ ಬರಬೇಕು. ಇದು ಜ್ಞಾನದ ಸಹಾಯ. ಅನ್ನಕ್ಕೆ ಉಪವಾಸ ಇದ್ದಾರೆ ಅಂತ ಅನ್ನ ಹಾಕ್ತಿರೋ ಇಲ್ಲ, ಅಯ್ಯೋ ಪಾಪ ಅಂತ ಹಾಕ್ತಿರೋ ಇಲ್ಲ. ಜ್ಞಾನಕ್ಕೆ ಉಪವಾಸ ಇದ್ದಾರಲ್ಲ, ಹಾಗೆ ಅವ್ರ ಗತಿ ಏನಾಗಬೇಕು? ಅವ್ರ ಬಗ್ಗೆ ಏನಾದ್ರು ಹಾಕ್ಬೇಕೋ ಬೇಡವ? ಈ ಊಟ ಹಾಕಿ ಸಬ್ಸ್ಟ್ಯೂಟ್ ಆದ ಒಂದು ಊಟ ಸಬ್ಸ್ಟ್ಯೂಟ್ ಆಗಿ ಜ್ಞಾನಕ್ಕೆ ಅಲ್ಲ. ಮಗಳದೊತ್ತಿ ಮಗಳಿಗೆ ಬನ್ನಿ, ಹಾಗಾದ್ರೆ ಊಟ ಸೋತೀವಿ ಬನ್ನಿ, ಅದ್ಯಾಕೆ ಸಾಧ್ಯ? ಊಟದ ಮಗಳು ಬನ್ನಿ, ಅದಕ್ಕೂ ಬನ್ನಿ. ಊಟಕ್ಕೆ ಬೇಕಾದ್ರೆ ಬರೆದು ಬಿಟ್ಟುಬಿಡಿ, ಇದಕ್ಕೆ ಬನ್ನಿ ಅಂತ ಹೇಳ್ಬೇಕು. ಊಟ ಬಿಟ್ಟುಬಿಡಿ, ಇದಕ್ಕೆ ಬನ್ನಿ. ಅವಾಗ ಏನಾಗುತ್ತೆ? ಸರಿ ಹೋಗುತ್ತೆ. ಲಿಬರ್ಟಿ ಕೊಟ್ಟು ಹೋಗ್ಬಿಡುತ್ತೆ. ಇವ್ರು ಏನು ತಿಳ್ಕೊಟ್ರು? ಅವ್ರು ನಮಗೆ ಬೇಕಿಲ್ಲ ಅಂತ ತಿಳ್ಕೊಂಡಿದ್ದಾರೆ, ಹೋಗ್ಲಿ ಬಿಡಿ ಅಂತ ಬಿಟ್ಟುಬಿಟ್ರೆ. ಬರಲೇಬೇಕು ಅಂತ ಹೇಳಬೇಕು. ನಿಮಗೆ ತಿಳಿಯೋದಿಲ್ಲ, ತಿಳಿಯಾಗಿ ಹೇಳ್ತೀವಿ ಬನ್ನಿ. ಹಾಗೆ ಅವ್ರು ಹೇಳಿ ತಿಳಿಯೋದಿಲ್ಲ ಅಂತ ಹೇಳ್ಬೋದು, ಬನ್ನಿ ತಿಳಿಯಾಗಿ ಹೇಳ್ತೀವಿ. ಬೇರೆ ಒಂದು ಗುಂಪು ಕೂಡಿಸ್ಬಿಟ್ಟು ತಿಳಿಯಾಗಿ ಹೇಳ್ತೀವಿ. ಬಿಡೋದಿಲ್ಲ ಒಟ್ಟಿ ಮೇಲೆ. ಡಾಕ್ಟ್ರು ಅಂದಮೇಲೆ ಅವ್ನು ಸತ್ತಿದ್ದಾರೆ ಅಂತ ಗ್ಯಾರಂಟಿ ಆಗೋರಿಗೆ ಏನು ಮಾಡಬೇಕು? ಔಷಧಿ ಕೊಡ್ತಾನೆ ಇರಬೇಕು. ಅವ್ನು ಗ್ಯಾರಂಟಿ ಬದುಕಲ್ಲ ಅಂತ ಗೊತ್ತು, ಏನೋ ಒಂದು ಇಂಜೆಕ್ಷನ್ ಚುಸ್ತಾರೋ ಅದು ಇರಲಿ ಅಂತೇಳಿ. ಯಾತಕ್ಕೆ? ಬೈ ಚಾನ್ಸ್ ಬದುಕಿದೆ, ಆಗಲಿ ಪುಣ್ಯ ಬಂತು. ಯಾಕಂದ್ರೆ ನಮಗಿನ್ನು ದೇವರಲ್ವಲ್ಲ, ಇದನ್ನು ಸಾಯ್ತಾನೋ ಬದುಕಿಬಿಟ್ಟಿರ್ತಾರೆ ಕೆಲವು ಸಲ. ಯಾವಾಗ ಹೋದ್ರು ಅಂತ ಕೇಳಿದ್ರೆ ಅದೇ ಅವರೇ ಬಂದಿರ್ತಾರೆ, ಅಲ್ಲೇ ಇರ್ತಾರೆ, ಹೋಗಿರೋದಿಲ್ಲ. ಕೆಲವು ಇದ್ದಾರೆ ಹೋಗೇ ಬಿಟ್ರು ಅಂತ ಹೇಳ್ತಾರೆ. ಈಗ ನೋಡಿ ಇರ್ಬೋದು, ಈಗಿಲ್ಲ ಅವರು. ನಮ್ಮ ಕೈಲಿಲ್ಲ. ನಮ್ಮ ಪ್ರಯತ್ನ ಏನು ಮಾಡಬೇಕು? ಕೊಟ್ಟಿನ ಮೇಲೆ ಅವ್ರಿಗೆ ಜ್ಞಾನ ಕೊಡಬೇಕು, ಎಷ್ಟಾದರೂ ಜ್ಞಾನ ಕೊಡಬೇಕು. ಅದು ಆ ಕಡೆ ಇದ್ದರೆ ಮಾತ್ರ ಧರ್ಮ ಉಳಿಯೋದು, ಇದ್ರೆ ಉಳಿಯೋದು. ಮನೆಯವರಿಗೆ ಕೊಟ್ಟಿಲ್ಲ ಇವರು, ಕಂಡವರಿಗೆ ಆತಕ್ಕೆ ಮನೆಯವರಿಗೆ ಕೊಟ್ಟಿಲ್ಲ. ತಾಮ್ ತತ್ರ ಹಾಸ್ಯ ಕಥೆಯ ಜನಕ. ಅವರ ಜ್ಞಾನಿಗಳ ಹರಿದಾಸರು ಎಷ್ಟು ಕರುಣೆ ತೋರಿಸಿದ್ರು ಪಾಪ.
ಅಲ್ಲಿ ಕನ್ನಡದಲ್ಲಿ ಮನೆ ಮನೆಗೆ ಹೋಗಿ ಮನೆ ಮುಂದೆ ನಿಂತ್ಕೊಂಡು ಹಾಡು ಹೇಳೋದು ಹೋಗ್ಬಿಟ್ಟು ಅವ್ರು ಬೈದರು ಬಿಡ್ತಿದ್ದಿಲ್ಲ, ಬೈದರು ಬಿಡದೆ ಹೇಳ್ತಿದ್ರು. ನಿಜವಾಗ್ಲೂ ಅದು ಬೆಸ್ಟ್. ಅದು ಹರಿದಾಸರದ್ದು ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ತಂದಿದ್ದೆ ಹರಿದಾಸರು. ಮನೆ ಮನೆಗೆ ಇವತ್ತೇನೋ ಧರ್ಮ ಉಳಿದಿದ್ದರೆ ಸಾಮಾನ್ಯರು ಅದೊಂದೇ, ಅವ್ರದ್ದೊಂದೇ ದೊಡ್ಡ ಇದು, ಗೊತ್ತಾಯ್ತಾ? ಎಷ್ಟು ಅವ್ರಿಗೆ ತಿಳಿಯೋ ಹಾಗೆ. ಬಹುಶಃ ಯಾವುದೇ ಒಂದು ನೀವು ಕೆಲವು ಲೆಟ್ರ್ ಬರೆದ್ರು ಡಿಕ್ಷನರಿ ಬೇಕಾಗತ್ತೆ, ಪದ ಉಪಯೋಗಿಸಿರ್ತಾರೆ. ಒಂದು ಕಥೆ ಪದ ಉಪಯೋಗಿಸಿದ್ರು ಸಿಂಪಲ್ ಆಗಿರಬೇಕು. ಈಗ ಮೊದಲೇ ತಿಳಿಯೋದಿಲ್ಲ ಪಾಪ ಅವನಿಗೆ. ಇವನಿಗೆ ತಿಕಾರ ಬೆರೀತಾರೆ, ಗಂಜಿ ಇಳಿದಿದ್ದವನು ಬಾಯಿ ಒಳಗೆ ಚಕ್ಲಿ ತುರುಕಿದ್ರೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಗಂಜಿನೇ ಹೋಗೋದಿಲ್ಲ, ಚಕ್ಲಿ ಇಟ್ಟು ತಿನ್ನು ಏನು ತಿಂತಾರೆ. ಇದೆಲ್ಲ ಚಕ್ಲಿ ಇದ್ದಾಗೆ. ಚಕ್ಲಿ ಒಳ್ಳೇದೇ, ಬಟ್ ಇವನಿಗಲ್ಲ. ಯಾರಿಗಲ್ಲ? ಇವನಿಗಲ್ಲ. ಇವನಿಗೆ ಬೇಕಾದ ಗಂಜಿ ಅಷ್ಟೇ. ಅದು ಗಂಜಿ ಕೂಡ ಅದು ಗಂಜಿನ ಏನು ಮಾಡ್ತಾರೆ ಗೊತ್ತೇನೋ, ತಿಳಿ ಗಂಜಿ ಕುಡಿಸ್ತಾರೆ. ಮತ್ತೆ ಗಂಜಿ ಕೂಡ ಕುಡಿಲಿಕ್ಕಾಗೋದಿಲ್ಲ. ಆ ಸ್ಥಿತಿಯಲ್ಲಿರೋ ಜನನು ಬಿಡಬಾರ್ದು. ಕೋಮಾದಲ್ಲಿದ್ದರೂ ಕೂಡ ಹೇಗೆ ಹಾಕ್ತಾರಲ್ಲ, ಗ್ಲೂಕೋಸ್ ಬಾಟ್ಲ್ ಏರಿಸ್ತಾರಲ್ಲ, ಹಾಗೆ ಏನಾರು ಮಾಡಿ ಅವನು ಹೇಳಬೇಕು ಅಂತಿರ್ಬೇಕು. ಇದು ನಿಜವಾದ ಅರ್ಥದಲ್ಲಿ ಕಳಕಳಿ. ಅದು ಅನ್ನದ ಬಗ್ಗೆ ಇರೋ ಅನ್ನ ಬಂದ ಒಂದು ಮಾತಿದೆ, ಅನ್ನ ಅಂತ ಕೇಳಿದವನು ಇನ್ನೂ ಇಲ್ಲ ಅಂತ ಹೇಳಬೇಡಿ, ಇದ್ದದ್ದು ಏನಾರು ಕೊಟ್ಟು ಕಳಿಸಿ ಅಂತ ಹೇಳಿದ. ಜ್ಞಾನಕ್ಕೂ ಹಾಗೆ, ಗೊತ್ತಾಯ್ತಾ? ಜ್ಞಾನಕ್ಕೆ ಬಂದಾಗ ಇಂದೂ ಕೂಡ ಅವನಿಗೆ ಇಲ್ಲ ಅಂತ ಹೇಳಬೇಡಿ. ಅವನಾಗಿ ಹೋದರೆ ಅವನ ಹಣೆ ಬರ, ನಾವಾಗಿ ಕಡಸಾಗಿರಬಾರ್ದು. ಯಾಕೆ ಅವನ ಬಗ್ಗೆ ಏನಾದ್ರು ತಿಂದ್ಕೊಂಡು ಹೋಗಲಿ, ಪರವಾಗಿ. ತಾಂ ತತ್ರ ಹಸ್ಯ ಕಥಯಾ ಜನಕಾಸುತಾಗ್ರೇ ಗಚ್ಛಾನುಜಂ ಮಾಹಿತಿವೇತಿ ವಚಸ್ಸ ಉಕ್ತ್ವಾ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶಹೇತೋಃ. ತಾಂ ತತ್ರ ಹಾಸ್ಯ ಕಥಯಾ ಜನಕಾಸುತಾಗ್ರೇ ಗಚ್ಚ ಅನುಜಂ ಮೇ ಇಹ ಮಾ ಇತಿ. ನೋಡಿ, ಮಾ ಇಹ, ಮೇ ಇಹ ಆಯಿತು. ಅಲ್ಲಿ ಮಾ ಇದ್ದು ಮೇ ಆಯಿತು, ಮೇ ಇದ್ದು ಏನಾಯಿತು? ಮಾ. ಊಟ ಬರ್ತಾಯ್ತಿತ್ತು. ಮೇ ಮಾ ಅಂತ ಡೋಂಟ್ ಅಂತ ಅರ್ಥ. ಇದನ್ನು ಸಂಧಿ ಮಾಡಿಕೊಂಡು ಮಾ ಅಂತಾಗಿ, ಮಾ ಇಹ ಮಾ ಇತಿ, ಮೇ ಇಹ ಮಾ ಇತಿ ವಚಃ ಸ ಉಕ್ತ್ವಾ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶ ಹೇತೋಃ. ತಾಂ ತತ್ರ, ಅವಳನ್ನು ಕುರಿತು, ಹಾಸ್ಯ ಕಥೆಯ, ಹಾಸ್ಯದ ಕಥೆ ಅಂದ್ರೇನು? ಮಾತುಕತೆಗಳು. ಜನಕಾಸುತಾಗ್ರೇ, ಜನಕಾಸುತಾಗ್ರೇ, ಮೇಲ್ನೋಟಕ್ಕೆ ಜನಕಸುತ ಅಂತ ಆಗಬೇಕಂತ. ಜನಕಾಸುತ ಅಂತ ಹೇಗಾಯಿತು ಅಂತ ಪ್ರಶ್ನೆ ಬರುತ್ತೆ. ಆಚಾರ್ಯ ಏನು ಹೇಳಿದ್ರು ಪರ್ಫೆಕ್ಷನ್ ಅದ್ರ. ಜನಕಸ್ಯ ಆಸುತ, ಆಸುತ ಸ್ವಂತ ಮಗಳಲ್ಲ. ಯಾರವಳು? ಅಯೋನಿಜಾತು ಯಾಕನ್ಯಾ ಸಾ ಆಸುತೇತ್ಯಭಿಧೀಯತೆ. ಆದರೆ ಸೌಂಡ್ ಕೋಟ್ ಮಾಡ್ತಾರೆ, ಯಾರು ಸ್ವಂತ ಮಗಳಲ್ಲ, ತಾನಾಗಿ ಉದ್ಭವಿಸಿ ಬಂದಿದ್ದ ಆತ ಆಸುತ ಅಂತ ಕರಿಬೇಕು ಅಂತ ಹೇಳ್ತಾರೆ. ಜನಕಾಸುತಾಗ್ರೇ. ಯಾವ್ದ? ಪದ್ಮಾವತಿಯರು ಹಾಗೇನೆ, ಆಸುತ ಪ್ರಾದುರ್ಭಾವ ಮಾಡಿ ಬಂದವರು, ಯಾರಲ್ಲೂ ಮಗಳು ಅಲ್ಲ. ಕೃಷ್ಣನು ಹಾಗೆ ಅಸುತ, ಆ ಲೆಕ್ಕದಲ್ಲಿ. ಇವ್ರಿಗೆ ಮಗ ಅಲ್ಲ, ಆಸುತ. ಆಸುತ ಆಸುತ ಅಷ್ಟೇ. ಗಂಡು ಬಂದು ಮಾಡ್ಕೊಂಡ್ಬಿಟ್ರೆ, ಪುಲ್ಲಿಂಗ ಮಾಡ್ಕೊಂಡ್ರೆ ಅಷ್ಟೇ ಆಗ. ಹೆಸರಿಗೆ ಮಗನೇ ಹೊರತು ನಿಜವಾದ ಮಗ ಅಲ್ಲ. ಗಚ್ಚ ಅನುಜಂ ಮೇ, ನನ್ನ ಅನುಜಂ, ನನ್ನ ಅನುಜನ ಅನುಜನ ಅನಂತರ ಹುಟ್ಟಿದ ಅನುಜ, ಅನುಸೃತ್ಯ ಜಾತ. ಮೇ ಇಹ, ನನ್ನ ತಮ್ಮ ಇದ್ದಾನೆ, ಹೋಗು. ನನ್ನ ತಮ್ಮ ಅಂತ ಹೇಳಿದ್ರೆ ಅರ್ಥ ನನ್ನ ಮಾತು ಕೇಳ್ತಾನೆ ಅಂತ ಅರ್ಥ. ನಿನ್ನ ಮಾತಲ್ಲ, ನನ್ನ ಮಾತು ಕೇಳ್ತಾನೆ ಅಂತ ಅರ್ಥ. ಮೈತಿ ವಚಸ್ಸ, ನನ್ನ ಹತ್ರ ಇಲ್ಲ, ಡೋಂಟ್ ಮಾ ಡೋಂಟ್. ವಚಃ ಸ ಉಕ್ತ್ವಾ, ಈ ಮಾತನ್ನು ಹೇಳಿ, ತೇನೈವ ತೇನೈವ, ಅದಕ್ಕೆ ಎರಡರ್ಥ. ತೇನೈವ ಆ ದುಷ್ಟಚರಿತಾಂ, ಆದ್ರಿಂದಾನೆ, ಆ ಕಾರಣದಿಂದ. ತೇನೈವ ಲಕ್ಷ್ಮಣನಿಂದನೇ. ತೇನೈವ ಕಾರಣೇನ ತೇನೈವ ಲಕ್ಷ್ಮಣೇನ ದುಷ್ಟಚರಿತಾಂ, ದುಷ್ಟಚರಿತಾಂ, ದುಷ್ಟ ಸುಳ್ಳು ಹೇಳಿದ್ದು, ಇದು ಮಾಡಿದ್ದು, ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಅವಳನ್ನು ವಿಕರ್ಣನಾಸಾಂ ಚಕ್ರೆ, ವಿಕರ್ಣನಾಸಾಂ ಚಕ್ರೆ, ಏನಿಲ್ಲ ಕಿವಿ ಮೂಗು, ನಾಸನ ನಸ್ಯ ಅಂತಾಗಿತ್ತು. ನಾಸಕ್ಕೆ ಹಾಕೋದು ನಸ್ಯ, ಅದಕ್ಕೆ ನಾಸ, ಈ NASA ನಾಸ ಅಲ್ಲ, ಈ ನಾಸ. ಚಕ್ರೆ ಯಥಾ ಗಚ್ಚಾನುಜಮ್ಮೆ ಮಾಹ್ಯ ವಿಕರ್ಣನಾಸಾಂ, ಕರ್ಣನೂ ಇಲ್ಲ, ಕಿವಿನೂ ಇಲ್ಲ, ಮೂಗು ಇಲ್ಲದವಳನ್ನಾಗಿ ಕೃಷ್ಣ ವಿಗತ ಕರ್ಣನಾಸ ಅಂತ ಅರ್ಥ. ಚಕ್ರೆ ಸಮಸ್ತ ರಜನೀಚರ ನಾಶಹೇತು. ರಾಮ ಇದ್ರಿಂದ ಏನು ಮಾಡಿದಾಗಾಯ್ತು ಅಂತ ಪ್ರಶ್ನೆ. ಏನು ಮಾಡಿದಾಗಾಯ್ತು? ಜಸ್ಟ್ ಇದು ಏನದು, ಶಂಕುಸ್ಥಾಪನೆ ಮಾಡಿದಾಗಾಯ್ತು. ಸಮಸ್ತ ರಜನೀಚರ ನಾಶಹೇತು. ಒಂದು ಕಾರಣ ಬೇಕೀಗ. ರಾವಣಾದಿಗಳನ್ನು ಅಟ್ಯಾಕ್ ಮಾಡಲಿಕ್ಕೆ ಒಂದು ಕಾರಣ ಬೇಕು. ಇದು ಕಾರಣ ಆಯ್ತಿತ್ತು. ನಾಶ ಹೇತು, ಹೇತು ಅಂದರೆ ಕಾರಣ. ಯಾವುದಕ್ಕೆ ಕಾರಣ? ಸಮಸ್ತ ರಜನೀಚರ ನಾಶ. ಇವಳು ರಾವಣನ ತಂಗಿ ಆದ್ದರಿಂದ ಅವನು ರಿಪೋರ್ಟ್ ಮಾಡ್ತಾಳೆ, ಯುದ್ಧಕ್ಕೆ ಎಲ್ಲ ಮುಂದೆ ನಡೆದೋಗುತ್ತೆ ಎಲ್ಲ. ಅದು ನಾಂದಿ ಆಗಬೇಕು. ಅವ್ರು ಬರಲಿ, ಹೊರಗೆ ಬರಲಿ ಅಂತಾರಲ್ಲ, ಆ ರೀತಿ ಮಾಡೋಕ್ಕೆ ರಾಮದೇವರು ಮಾಡಿದರು. ಅಂದರೆ ಮಾಡಿದ್ದು ನೋಡಿದರೆ ಒಂದು ಕೆಲಸ, ಅದು ನಡೆದಿದ್ದೇನೋ ಮುಂದೆ ದೊಡ್ಡ ಕೆಲಸಕ್ಕೆ ಅದು ನಾಂದಿ ಆಯಿತು. ಆದ್ದರಿಂದ ಅದು ವಿವೇಕ ಅಂತ ಕರೀತಾರೆ.
ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶಹೇತೋಹೋ. ಇನ್ನೊಂದು ಅರ್ಥ, ಕಿವಿ ಇಲ್ಲ ಅವಳಿಗೆ. ಯಾಕೆ ಕಿವಿ ಇದ್ದಿದ್ರೆ ರಾಮ ಯಾರು ಅಂತ ಗೊತ್ತಾಗ್ತದೆ. ಶ್ರವಣ ಮಾಡಿ ಮಾಡಿ ಏನಾಗ್ತಿತ್ತು, ನಾವು ಕಿವಿ ಒಂದು ಮಾತಿದೆ, ಬಾಯಿ ಇಲ್ಲದ ಹೋದರೆ ಕಣ್ಣು ಕುರುಡಾದ್ರೆ ಬಾಯಿ ಕುರುಡ ಅಂತ ಕೇಳೋದಿಲ್ಲ. ಕಣ್ಣು ಕುರುಡ ಬಾಯಿ ಕುರುಡ ಅಂದ್ರೆ ಏನರ್ಥ, ಕೇಳಿ ತಿಳ್ಕೊಬೇಕು. ಕಣ್ಣಿಗೆ ಕಾಣಿಸ್ತಾರೆ, ಕೇಳಿ ತಿಳ್ಕೊಬಹುದಲ್ಲ. ನಮ್ಮ ಕಣ್ಣು ಕುರುಡೆ. ಇವತ್ತು ದೇವ್ರ ಬಗ್ಗೆ ಏನಾಗಿದೆ ನಮಗೆ, ದೇವ್ರು ಕಾಣಿಸೋದಿಲ್ಲ, ಕುರುಡೆ. ಬಟ್ ಕಿವಿ ಇರಬೇಕಲ್ಲ. ಬಾಯಿ ಅಂದ್ರೇನೋ ಹೇಳಿ ಅಂತ ಕೇಳೋದು. ಅವ್ರು ಏನಂತ ಹೇಳ್ತಾರೆ, ಅಂದರೆ ಕೇಳೋ ಜವಾಬ್ದಾರಿ ಒಂದಿದೆ. ಅದಕ್ಕಾಗಿ ಬಾಯಿ ಕುರುಡೆ ಅಂತ ಕೇಳೋದು. ಬಾಯಿ ಅಂತ ಕೇಳಬೇಕಾದ್ರೆ ಕೇಳೋದಕ್ಕೆ ಹೇಳಿಕೊಡಿ ಅಂತ ಕೇಳಿಸ್ತಾರೆ, ಕೇಳಬೇಕಲ್ಲ. ನಾನು ಕುರುಡ ಅಂತ ಹೇಳ್ಕೊಬೇಕಲ್ಲ. ಆಗ ಹುಡುಗರು ಗೈಡ್ ಮಾಡ್ತಾರೆ. ಅದು ಇಲ್ಲ ಅವಳಿಗೆ, ಅದಕ್ಕೆ ಹೋಯ್ತು. ನಾಸ ಹೋದು. ಇನ್ನೊಂದೇನು, ನಾಸ ಎಂದೇನು, ನಾಸ ಏನು ಗೊತ್ತಾಗುತ್ತೆ, ಪರಿಮಳ ಗೊತ್ತಾಗುತ್ತೆ. ಹೊತ್ತಾನೆ ಕಣ್ಣಿಗೆ ಕಾಣಿಸ್ತು, ಗುಲಾಬಿ ಹೂವು ಕಾಣಿಸ್ತು, ಕಮಲ ಕಾಣಿಸ್ತು, ಆದರೆ ವಾಸನೆ ಗೊತ್ತಾಗಲಿಲ್ಲ. ವಾಸನೆಗೆ ಏನು ಬೇಕೋ, ಹೋಗಬೇಕು. ಪರಿಮಳವು ಸುಮರದೊಳಗೆ ಅರಳಿಯೊಳಗೆ ಇಪ್ಪಂತೆ. ಹೂವು ಕಣ್ಣಿಗೆ ಕಾಣುತ್ತೆ, ಹೂವಿನ ವಾಸನೆ ಮೂಗಿಗೆ ಕಾಣುತ್ತೆ. ಹೋಗಲಿ, ದೇವ್ರ ಬಗ್ಗೆ ಇದು ಇರಬೇಕಲ್ಲ, ಸಂಸ್ಕಾರ. ಅದೂ ಇಲ್ಲ, ನಾಸ ಅದೂ ಇಲ್ಲ, ಇದೂ ಇಲ್ಲ. ಅದಕ್ಕಾಗಿಯೇ ಏನು ಮಾಡಿದ್ಲು, ರಾಮ ಹೇಗಿದ್ದಾನೆ. ಸೂರ್ಯನಿಗೆ ಯಾರು ಬೋರ್ಡ್ ಹಾಕಿಲ್ಲ. ಬೆಳಕಿದೆ ಅಂತ ಕಾಣುತ್ತಿಲ್ಲ, ಕೊನೆ ಪಕ್ಷ ನೋಡಿದರೆ ಗೊತ್ತಾಗುತ್ತಲ್ಲ ಸೂರ್ಯನ ಬೆಳಕಿದೆ ಅಂತೇಳಿ. ಹೆಸರಿಗೂ ಸೂರ್ಯ ಅಂತ ಕರಿಬೇಕಾಗಿದೆ, ಏನೋ ಕರ್ಕೊಂಡಿಲ್ಲ. ಅದು ಸೂರ್ಯ ನಾವು ಕಂಡ ಬೆಳಕಿದ್ರೆ ಅತಿ ಹೆಚ್ಚು ಬೆಳಕು ಯಾರಲ್ಲಿದೆ, ಕಾಣಿಸೋದ್ರಲ್ಲಿ ಸೂರ್ಯನಲ್ಲಿದೆ. ಅಷ್ಟು ಗೊತ್ತಾಗಬೇಕಲ್ಲ. ಅದಕ್ಕೆ ಮೂಗೂ ಇಲ್ಲ, ಕಿವಿನೂ ಇಲ್ಲ, ಇದ್ದು ಉಪಯೋಗ ಇಲ್ಲ ಅಂತ ಕಟ್ ಮಾಡ್ದ ಅಂತ. ಚಕ್ರೆ ಸಮಸ್ತ ರಜನೀಚರ ನಾಶಹೇತು. ಎಷ್ಟೋ ಜನ ಪ್ರವಚನ ಬರೋ ಹೊತ್ತಿಗೆ ಕಿವಿ ಕೇಳಿಸ್ತಿರೋದಿಲ್ಲ, ಆಗಲೇ ವಯಸ್ಸಾಗ್ಬಿಟ್ಟಿರೋದು. ಯಾಕೆ ಗೊತ್ತಾ, ಇಷ್ಟು ಕೇಳಿಲ್ಲ, ಇಲ್ಲೂ ಕೇಳಬೇಕಾಗಿಲ್ಲ, ದೇವ್ರು ಬಿಟ್ಬಿಟ್ಟಿದೆ. ಎಷ್ಟು ಕೇಳಿಲ್ಲ ಅದರಿಂದ ಹೋಗಲಿ. ಕೇಳೋ ಇದ್ದ ಅಭ್ಯಾಸ ಇದ್ರೆ ಅದು ಆ್ಯಕ್ಟಿವ್ ಆಗಿರುತ್ತೆ. ಕೇಳೋ ಅಭ್ಯಾಸ ಇದೆ, ವರ್ಕ್ ಮಾಡಿ ಮಾಡಿ ಏನಾಗುತ್ತೆ, ಅದು ಆ್ಯಕ್ಟಿವ್ ಆಗಿರುತ್ತೆ. ಯಾವುದು ಉಪಯೋಗಿಸ್ತಿರೋದು ಚೆನ್ನಾಗಿರುತ್ತೆ, ಉಪಯೋಗಿಸ್ತಿರೋದು ಏನಾಗುತ್ತೆ, ಅದು ದುಃಖ ಹಿಡಿಯುತ್ತೆ. ಆದ್ದರಿಂದ ಮೊದಲಿಂದ ಸರಿಯಾಗಿ ಕೇಳೋ ಅಭ್ಯಾಸ ಇದ್ರೆ ಏನಾಗುತ್ತಾಗ, ಅಟ್ಲೀಸ್ಟ್ ನಿಮ್ಗೆ ಏನಾಗುತ್ತೆ ಗೊತ್ತಾ, ಆ ಬಾಯಿ ನೋಡೋದು ಅರ್ಥ ಮಾಡ್ಕೋತಾರೆ, ಮಾತಾಡಿದ್ರಿಂದ ತಿಳ್ಕೊಡೋದು ಅಭ್ಯಾಸ ಆಗಿರುತ್ತೆ. ಅದಿಲ್ಲದೆ ಹೋದ್ರೆ ಬರೋದೇ ಇಲ್ಲ. ಅದು ಯಾವಾಗ ಓದೋ ಅಭ್ಯಾಸ, ಕೇಳೋ ಅಭ್ಯಾಸ ಅರ್ಥ ಆಗಲಿ ಬಿಡಲಿ ಏನು ಮಾಡ್ತಿರ್ಬೇಕು, ನಾವು ಟಚ್ಚಲ್ಲಿರ್ಬೇಕು. ಸುಖಂ ವಿಧಾತು ಸಮಸ್ತ ರಜನೀಚರ ನಾಶಹೇತೋ ತತ್ಪ್ರೇರಿತಾನ್ ಸಪತಿ ಭೀಮ ಬಲಾನ್ ಪ್ರಯಾತಾನ್ ತಸ್ಯಾಹ ಖರತ್ರಿಶಿರ ದೂಷಣ ಮುಖ್ಯ ಬಂಧೂನ್ ತೇನ ಜಘ್ನೇ ಚತುರ್ದಶ ಸಹಸ್ರಮವಾರಣೀಯ ಕೋದಂಡಪಾಣಿ ಅಖಿಲಸ್ಯ ಸುಖಂ ವಿಧಾತುಂ ತತ್ಪ್ರೇರಿತಾನ್ ಸಪದಿ ಭೀಮಬಲಾನ್ ಪ್ರಯಾತಾನ್ ತಸ್ಯಾಹ ಖರತ್ರಿಶಿರದೂಷಣ ಮುಖ್ಯ ಬಂಧೂನ್ ಜಘ್ನೇ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡಪಾಣಿ ಅಖಿಲಸ್ಯ ಸುಖಂ ವಿಧಾತುಂ ತತ್ಪ್ರೇರಿತಾನ್. ಹೇಗೆ ಶುರುವಾಯ್ತು ನೋಡಿ, ಲಿಂಕ್ ಇದು. ಕರದೂಷ ಮುಂದೆ ಹೇಳ್ಕೊಂಡು ಹೋಗಿಬಿಟ್ಟು ಗೊತ್ತಾಯ್ತು. ಅವ್ರೇನು ಮಾಡಬೇಕಾಗಿತ್ತು, ಯಾಕೆ ಎಲ್ಲ ಕೇಳಬೇಕಾಗಿತ್ತು. ಕೇಳಿ ಹೇಳಿದ್ರೆ ಹಣೆ ಬರ ಹಾಗಾಗಿದೆ, ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತು. ಬಂದರು ಅವರು, ನನ್ನ ಕಡೆಗೆ ಇದು ಮಾಡುತ್ತೆ, ಇದಕ್ಕೆ ಬಂದು ಅವಿವೇಕ ಅದು. ಯಾವಾಗಲೂ ಮಕ್ಕಳು ಬಂದು ಚಾಡಿ ಹೇಳ್ತಾರೆ ಅಂತ ತಿಳ್ಕೊಬಾರ್ದು. ಇನ್ನು ಪಕ್ಕ ಮನೆ ಹುಡುಗ ಹೊಡೆದು ಬಿಟ್ಟ ಅಂತ ಹೇಳ್ತಾರೆ ಕ್ಲಾಸಲ್ಲಿ. ತಕ್ಷಣ ಏನು ಮಾಡಬೇಕು, ಫಸ್ಟ್ ನೀನೇನು ಮಾಡಿದೆ ಕೇಳಬೇಕು. ಫಸ್ಟ್ ಅವ್ರು ನೀನೇನು ಮಾಡಿದೆ ಕೇಳೋದಿಲ್ಲ. ಅವ್ನು ಬೈಲಕ್ಕೆ ಹೋಗ್ತಾರೆ, ಅವ್ರು ಹೇಳ್ತಾರೆ, ಬೈಸೋಟ್ಟು ತಾವು ವಾಪಸ್ ಬರ್ತಾರೆ. ನಾವೇ ಈ ಹುಡುಗ ಏನು ಮಾಡಿದ ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ನೀನೇನು ಮಾಡಿದೆ ಹೇಳು, ನೀನೇನು ಮಾಡಿಲ್ಲ ಅಂತ ಗೊತ್ತಾದ್ರೆ ಅವಾಗ ಹೋಗು. ಇವ್ರು ಕೇಳಬೇಕಾಗಿತ್ತು. ಕೇಳಿದ್ರೆ ಹೇಳ್ತಾರೆ, ಬೈಸೋದು ತಪ್ಪಕ್ಕೆ ಕೊಡು, ಇಷ್ಟು ಮಾಡಿದ ಪುಣ್ಯ ನಿಂದು ಇಷ್ಟೇ ಇರೋ ಅಂತ ಹೇಳಬೇಕಾಗಿತ್ತು. ಬಂದೇ ಬಿಟ್ಟರೆ ಆ ಕಡೆಗೆ ವ್ಯಾಮೋಹ ಇದು. ಪ್ರೀತಿ ಅಲ್ಲ, ವ್ಯಾಮೋಹ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳಿ ಎಲ್ಲ ಮಾಡಬೇಡ ಏನ್ಮೇಲೆ ಹೇಳಬೇಕು, ಬಂದುಬಿಡೋದ. ಬಂದೇ ಬಿಟ್ಟರು. 14,000 ರಾಕ್ಷಸರ ಗುಂಪದು. ಇವರು ಇಬ್ಬರು ಲೀಡರ್ಸ್ ಅದಕ್ಕೆ ಬಂದರು. ರಾವಣ ಅಲ್ಲಿ ಇಟ್ಟಿದ್ದು ಯಾತಕ್ಕೆ ಗೊತ್ತೇನೋ, ಹೆಸರಿಗೆ ಇವರಿಗೆ ಅನ್ನ ಊಟ ಬಟ್ಟೆ ಕೊಟ್ಟಾಗ. ಇನ್ನೊಂದು, ಈ ಕಡೆ ಜನ ಆ ಕಡೆ ಹೋಗಬಾರ್ದು, ಪ್ರೊಟೆಕ್ಷನ್ ಅವನಿಗೆ ಗೊತ್ತಾಯ್ತಾ. ತಂಡಕ್ಕಾಡಿದ್ರು ಇಟ್ಟಿದ್ದ, ಫೋರ್ಸ್ ಇಟ್ಟಿದ್ದ ಅವನು, ಲೆಡ್ ಬೈ ಇವರಿಬ್ಬರು. ಅಂದರೆ ಈಗ ದಕ್ಷಿಣದವ್ರು ಯಾರು ಕೂಡ ಇಲ್ಲೇ ಅವನು ಕತೆ ಮುಗಿಸ್ಬಿಡ್ಬೇಕು. ಹೃದಯ ಹೊರ ಇದ್ದವ್ರು ಅವರೆಲ್ಲ ಕೂಡ ಎಷ್ಟು ಟ್ರಿಕ್ ಮಾಡಿದ್ದಾನು ಅವನು. ಈ ಕಡೆ ಸಮುದ್ರ ಇದೆ, ಈ ಕಡೆ ಇದಿದೆ, ವನ ಇದೆ, ಕರ್ಣಕಾರಣ, ಆ ಕಡೆ ಇದಿದೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ರಾಕ್ಷಸರೆಲ್ಲ ಇವ್ರ ಕಡೆಯವರು ಇವತ್ತೇ, ಇವರ ಎಲ್ಲರೂ ರಾಕ್ಷಸರು ಇವ್ರ ಗುಂಪಿನವರೇ. ಅದು ಎಷ್ಟು ಸೇಫ್ ಗಾರ್ಡ್ ಮಾಡ್ಕೊಂಡಿದ್ದಾನೆ ಅವನು ರಾವಣ. ಇಷ್ಟಾದರೂ ಸತ್ತ ಕೊನೆಗೆ. ರಜನೀಚರ ನಾಶಹೇತೋ ಖರತ್ರಿಶಿರಣ ಮೂಕಿ. ಅವರು ತಕ್ಷಣ ಬಂದುಬಿಟ್ರು. ತತ್ಪ್ರೇರಿತಾನ್, ಇದೇ ನಾಶಹೇತೋ. ಎಲ್ಲ ಬಂದರು. ಹೀಗಾಯ್ತು ಅಂತ ಬಂದುಬಿಟ್ರು. ಸಪದಿ ತಡ ಮಾಡಲೇ ಇಲ್ಲ, ಬಂದರು. ಭೀಮಬಲಾನ್, ಭಾರಿ ಪರಾಕ್ರಮಿಗಳು, ಭಾರಿ ಶಕ್ತಿ ಇದ್ದವರು. ಪ್ರಯಾತಾನ್ ತಸ್ಯಾಹ ಖರ ತ್ರಿಶಿರ ದೂಷಣ ಮುಖ್ಯ ಬಂಧೂನ್. ಅವರೆಲ್ಲ ಯಾರು, ಖರ, ತ್ರಿಶಿರಸ್ಸು, ದೂಷಣ, ಇವರೆಲ್ಲ ಪ್ರಧಾನರು. ಅವರೆಲ್ಲ ಬಂದರು. ಜಘ್ನೇ, ರಾಮದೇವ್ರು ಏನು ಮಾಡಿದರು, ಲಕ್ಷ್ಮಣ ಸ್ವಲ್ಪ ಆ ಕಡೆ ಇರು, ಸೀತಾ ಆ ಕಡೆ, ಇಬ್ಬರು ಅಲ್ಲಿರಿ, ಇಬ್ಬರು ಕತೆ ಮುಗಿಸ್ತೀನಿ ಅಂತೇಳಿ ರಾಮದೇವರು ಕೊಂದರು. ಚತುರ್ದಶ ಸಹಸ್ರಂ, 14,000 ಜನಗಳನ್ನು ಕೇವಲ ಒಂದು 40 ನಿಮಿಷದಲ್ಲಿ ರಾಮರು ಕೊಂದು ಹಾಕ್ತಾರೆ. 40 ನಿಮಿಷದಲ್ಲಿ. ಅಷ್ಟು ಬೇಡ ಅವರಿಗೆ, ಎಷ್ಟು ನೋಡಿದರೆ ಸಾಕು ಲೋಕದೃಷ್ಟಿಯಲ್ಲಿ.
ಅವಾರಣೀಯ ಕೋದಂಡಪಾಣಿ. ಕೋದಂಡಪಾಣಿ ಅಂದರೆ ಧನುರ್ಧಾರಿ. ಅವಾರಣೀಯ, ಪ್ರತಿ ಧನುರ್ಧಾರಿನೇ ಇಲ್ಲ. ಅಪ್ರತಿಮ ದೇವರು, ಅಪ್ರಮೇಯ ಅಪ್ರತಿಮ. ಅಖಿಲಸ್ಯ ಸುಖಂ ವಿಧಾತು. ಕೊಲ್ಲೊಪ್ಪದ ತಾಲಿಬಾನ್ಗಳು ಕೊಲ್ತಾರೆ ಹೇಗೆ? ಅದೇ ಅವರು ಎಂಜಾಯ್ ಮಾಡ್ತಾರೆ ಅದನ್ನು ಕೊಂದುಬಿಟ್ಟು. ಯಾರ ಕೊಂದೆ, ನಾನು ಕೊಂದೆ ಇವತ್ತು ಅಷ್ಟೇ. ಹಿಂಸಾ ವಿಹಾರರು ಅಂತ ಕರೀತಾರೆ ಇವ್ರು. ಹಾಗಲ್ಲ, ಯಾರಿಗೋಸ್ಕರ ಮಾಡಿದ ರಾಮದೇವರು? ಅಖಿಲಸ್ಯ ಸುಖಂ ವಿಧಾತು. ಲೋಕಕ್ಕೆ ಕಲ್ಯಾಣ ಆಗಬೇಕು. ಲೋಕ ಕಲ್ಯಾಣ. ಒಬ್ಬ ದುಷ್ಟ ಸತ್ತ ಅಂದರೆ ಅವನಿಂದ ಎಷ್ಟು ಅನರ್ಥ ಆಗ್ತಿತ್ತಲ್ಲ, ಅಷ್ಟು ಪರಿಹಾರ ಆಗುತ್ತೆ. ಈ ದೃಷ್ಟಿಯಲ್ಲಿ ಸಂಹಾರವನ್ನು ರಾಮದೇವರು ಮಾಡಿದ್ದಾರೆ. ಇಂಥ ಒಂದು ಉದ್ದೇಶ ಇದೆ. ತಿರುಸಮುನಿಕೃತೆ ಅರಣ್ಯಮೇ ವಾವಿವೇಶ. ದೇವತೆಗಳ ಕೆಲಸ ದುಷ್ಟರ ನಾಶ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆಗದಿದ್ದನ್ನು ಮಾಡ್ತಾರಾದ್ದರಿಂದ ಅವರ ರಕ್ಷಣೆಗೋಸ್ಕರ ರಾಮದೇವರು ಬಂದರು. ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡ ಪಾಣಿ ಅಖಿಲಶ್ಚ ಸುಖಂ ವಿಧಾತು. ಸುಖ ಉಂಟು ಮಾಡೋದಕ್ಕೋಸ್ಕರ ಮಾಡಿದ್ರು. ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ. ಪ್ರತಿ ಹಂತದಲ್ಲೂ ಕೂಡ ಸರಿಯಾಗಿ ನಾವು ಇದು ಅನುವಾದ ಮಾಡಿದರೆ ತಾತ್ಪರ್ಯ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ವಾಲ್ಯೂಮ್ ಆಗುತ್ತೆ. 5 ವರ್ಷ ಕೂಡ ಒಂದೊಂದು ಅಧ್ಯಾಯಕ್ಕೆ ಆ ರೀತಿ ಮಾಡಿದರೆ ಓದಕ್ಕೆ ಜನ ಕಷ್ಟಪಡ್ತಾರೆ ಅಂತ ಬಿಡಬೇಕಷ್ಟೇ ಹೊರತು ಒಂದು ಅಕ್ಷರ ಕೂಡ ಅಷ್ಟು ಅಮೂಲ್ಯ. ಸುಧಾಕ್ಕೆ ಏನು ಹೇಳ್ತಾರೆ ರಾಯರು? ಪ್ರತಿವಾಕ್ಯಂ ಪ್ರತಿಪದಂ ಅನೇಕ ಆಕೂತೆ ಗರ್ಭಿತ. ಯಾರ ಮಾತು? ಜಯತೀರ್ಥರ ಮಾತಿಗೆ ಅಷ್ಟು ಹೇಳ್ತಾರೆ. ಇದು ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಮಾತಿದು, ಭಾಷ್ಯಕಾರರ ಮಾತು ಅಂದಮೇಲೆ ಇದು ಪ್ರತ್ಯಕ್ಷರ ಪ್ರತಿಪದ ಅಂತ ಅಂಡರ್ಸ್ಟುಡ್. ಅವ್ರಿಗೆ ಇಷ್ಟು ಹೇಳಿದ್ರೆ ಅದು ಓದೋದಿಲ್ಲ ಅಂದರೆ ಭಾಳ ಆಶ್ಚರ್ಯ.